ಫಸ್ಟ್ ಬೇಸಿಕ್ ನಾವು CRPC ಗೆ ಹೇಗೆ ಮಾಡಿದ್ವಲ್ಲ, ಇನಿಷಿಯಲಿ ಸೆಕ್ಷನ್ಸ್ ಗಳ ಒಂದು ಓವರ್ ವ್ಯೂ ತರ, ಆಮೇಲೆ ಕಾನ್ಸೆಪ್ಟ್ ಗಳನ್ನ ಡೀಟೇಲ್ ಆಗಿ ನೋಡ್ತಾ ಹೋಗುವಂತ. ಆಯ್ತಾ? ಸೊ ಸೆಕ್ಷನ್ಸ್ ಗಳನ್ನ ಕ್ವಿಕ್ ಆಗಿ ನೋಡೋಣ, ಮುಗಿಸೋಣ. ಆಮೇಲೆ ನನಗೆ ಈಗ ಮೇನ್ ಆಗಿ ಬರುವಂತದ್ದು ಡಾಕ್ಯುಮೆಂಟರಿ ಎವಿಡೆನ್ಸ್, ಪ್ರೈಮರಿ ಎವಿಡೆನ್ಸ್, ಆ ಚಾಪ್ಟರ್ಗೆ ಬಂದಾಗ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇರುತ್ತೆ. ಸೊ ಐ ಟೇಕ್ ಟೈಮ್ ದೇರ್. Okay, until then we can quickly complete all these multiple choice questions in Evidence Act. So Indian Evidence Act applies to civil proceedings only, criminal proceedings, both the civil and criminal proceedings, and the none of the above. Indian Evidence Act ಹೇಳುವಂತದ್ದು ಫಸ್ಟ್ ಆಫ್ ಆಲ್ ಅದು ಪ್ರೊಸೀಜರಲ್ ಲಾ, ಸಬ್ಸ್ಟ್ಯಾಂಟಿವ್ ಲಾ ಮತ್ತೆ ಪ್ರೊಸೀಜರ್ ಲಾ ಅಂತ ಇದೆ. ಸಬ್ಸ್ಟ್ಯಾಂಟಿವ್ ಲಾ ಅಂದ್ರೆ ಯಾವ್ದು, ಈಗ CPC, CRPC ಅಂತೆಲ್ಲ ನಾವು ನೋಡ್ತೇವಲ್ಲ, ಅದು ಮೇನ್ ಆಗಿ ಸಬ್ಸ್ಟ್ಯಾಂಟಿವ್ ಲಾ, ಒಂದು ರೈಟ್ಸ್ ಗಳನ್ನ IPC ಹೇಳುವಂತದ್ದು ಎಲ್ಲ. ಆದ್ರೆ ಅದರಲ್ಲಿ ಸಬ್ಸ್ಟ್ಯಾಂಟಿವ್ ಡಿವಿಷನ್ ಬರುತ್ತೆ. ಆರ್ಡರ್ ಸ್ವಲ್ಪ ಪ್ರೊಸೀಜರಲ್ ಇನ್ ನೇಚರ್, ಮತ್ತೆ ಪ್ರೊಸೀಜರಲ್ CPCನೂ ಕೂಡ. ಆದ್ರೆ ವಿ ಕ್ಯಾನ್ ಡಿವೈಡ್, ಕ್ಲಾಸಿಫೈ. CPC ಹೇಳುವಂತದ್ದು ಸೆಕ್ಷನ್ ಸಬ್ಸ್ಟ್ಯಾಂಟಿವ್ ಇನ್ ನೇಚರ್ ಇದೆ, ಹಾಗೆ ನಮ್ಮ ಆರ್ಡರ್ಗಳು ಅದು ಪ್ರೊಸೀಜರಲ್ ನೇಚರ್. ಸೊ ಹೆಚ್ಚಾಗಿ ರೈಟ್ಸ್ ಬಗ್ಗೆ ಹೇಳುವಂತದ್ದು IPC, ಕಾಂಟ್ರಾಕ್ಟ್ ಆಕ್ಟ್. ಅದಕ್ಕೆ ವಿ ಕ್ಯಾನ್ ಕ್ಲಿಯರ್ ಕಟ್ ಹೇಳ್ಬೋದು ಇದು ಸಬ್ಸ್ಟ್ಯಾಂಟಿವ್ ಲಾ ಇನ್ ನೇಚರ್ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು. ಇನ್ನು ಈ ಎವಿಡೆನ್ಸ್ ಎಲ್ಲ ಟ್ರಯಲ್ ಸಂಬಂಧಪಟ್ಟ ಹಾಗೆ, ಎನ್ಕ್ವೈರಿಗೆ ಸಂಬಂಧಪಟ್ಟ ಹಾಗೆ ಯಾವ ಒಂದು ಮೆಥಡ್ ನ ಉಪಯೋಗಿಸ್ಬೇಕು, ಹೇಗೆ ಎವಿಡೆನ್ಸ್, ಯಾಕಂದ್ರೆ ಎವಿಡೆನ್ಸ್ ಹೇಳುವಂತದ್ದು ಇಟ್ಸ್ ನಾಟ್ ದಟ್ ಈಸಿ. ಅಲ್ಲಿ ಒಬ್ರ ಕಣ್ಣಿಗೆ ಇದು ಎವಿಡೆನ್ಸ್ ಅಂತ ಅನ್ಸಿದ್ರೆ ಇನ್ನೊಬ್ರ ಕಣ್ಣಿಗೆ ಎವಿಡೆನ್ಸ್ ಅಂತ ಅಲ್ಲದೆ ಇರ್ಬೋದು. ಸೊ ಹಾಗಾಗಿ ಅದು ಎವಿಡೆನ್ಸ್ ಆಕ್ಟ್ ಪ್ರೊಸೀಜರ್ ಹೇಳುವಂತದ್ದು ಯಾವ್ದ್ಯಾವ್ದು ಫ್ಯಾಕ್ಟ್ಸ್ ಗಳು, ಎಂತ ಫ್ಯಾಕ್ಟ್ಸ್ ಗಳನ್ನ ಪ್ರೂವ್ ಮಾಡ್ಬೋದು, ಯಾವ್ದು ರೆಲೆವೆಂಟ್ ಆಗತ್ತೆ, ಯಾವ್ದು ಇರ್ರೆಲೆವೆಂಟ್ ಆಗತ್ತೆ, ಯಾವ ಫ್ಯಾಕ್ಟ್ಸ್ ಅನ್ನ ಪ್ರೂವ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಅಂದ್ರೆ ಅವಶ್ಯಕತೆ ಇಲ್ಲ, ಇನ್ನೊಂದು ಮಾಡಬಾರ್ದು ಅಂದ್ರೆ ನಿಷೇಧ ಇದೆ ಅಂತ. ಸೊ ಹೀಗೆ ಬೇರೆ ಬೇರೆ ಹಂತಗಳು, ಬೇರೆ ಬೇರೆ ಸ್ತರಗಳು ಇರ್ತವೆ ಈ ಫ್ಯಾಕ್ಟ್ಸ್ ಗಳ ಬಗ್ಗೆ, ರೆಲೆವೆಂಟ್ ಫ್ಯಾಕ್ಟ್ಸ್ ಗಳ ಬಗ್ಗೆ, ಫ್ಯಾಕ್ಟ್ಸ್ ಇಶ್ಯೂ ಬಗ್ಗೆ ಹೇಳಲಿಕ್ಕೆ ಹೋದ್ರೆ. ಅದಕ್ಕೆ ತುಂಬಾ 167 ಸೆಕ್ಷನ್ಸ್ ಗಳು ಇರುವಂತದ್ದು, ಜಾಸ್ತಿ ಸೆಕ್ಷನ್ಸ್ ಗಳಿಲ್ಲ. 3 ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಮೇನ್ ಆಗಿ ಈ ಸೆಕ್ಷನ್ 5ರಿಂದ ಸೆಕ್ಷನ್ 55 ಅಥವಾ ಸೆಕ್ಷನ್ 6ರಿಂದ ಅಂತಾನೆ ಹೇಳ್ತಾರೆ, 6ರಿಂದ 55 ಯಾವ್ದು ರೆಲೆವೆಂಟ್ ಫ್ಯಾಕ್ಟ್ಸ್ ಅಂತ ಹೇಳುವಂತದ್ದು, ಆ ಚಾಪ್ಟರ್ ಇಂಪಾರ್ಟೆಂಟ್. ಅದ್ರ ನಂತರ ಬರುವಂತದ್ದು, ಸೊ ಇಲ್ಲಿ ಯಾವುದೇ ಒಂದು ನಾವು ಇದೇ ಚಾಪ್ಟರ್ ಅಂದ್ರೆ ಎಲ್ಲದೂ ಇಂಪಾರ್ಟೆಂಟ್ ಆಗತ್ತೆ. ಯಾಕೆಂದ್ರೆ ನೆಕ್ಸ್ಟ್ ಚಾಪ್ಟರ್ ಪಾರ್ಟ್ ಅಲ್ಲಿ ಬರುವಂತದ್ದು ಡಾಕ್ಯುಮೆಂಟರಿ ಎವಿಡೆನ್ಸ್, ಪ್ರೈಮರಿ ಎವಿಡೆನ್ಸ್, ಮತ್ತೆ ಎಕ್ಸ್ಕ್ಲೂಷನ್ ಆಫ್ ಓರಲ್ ಎವಿಡೆನ್ಸ್ ಹೇಳುವಂತದ್ದು, ಬರ್ಡನ್ ಆಫ್ ಪ್ರೂಫ್, ಅದೆಲ್ಲ ನಾವು ಕಾಣ್ತೇವೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ. ಮತ್ತೆ ಹೇಗೆ ಎವಿಡೆನ್ಸ್ ಅನ್ನ ಮೋಡ್, ಎಫೆಕ್ಟ್, ಚೀಫ್ ಎಕ್ಸಾಮಿನೇಷನ್, ವಿಟ್ನೆಸ್ ಗಳು ಹೇಗೆ, ಯಾವ ರೀತಿ ವಿಟ್ನೆಸ್ ಗಳಿಗೆ ಕ್ವಶನ್ಸ್ ಗಳ ಕೇಳಬೇಕು, ಆ ಹಂತದಲ್ಲಿ ಮಾಡುವಂತದ್ದು. ಸೊ ಇದೆಲ್ಲವೂ ಕೂಡ ಈ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಇರುವಂತದ್ದು. ವೆದರ್ ಇಟ್ ಇಸ್ ಎಕ್ಸಾಸ್ಟಿವ್ ಹೇಳುವಂಥದ್ದು ಅಂತ ಕೇಳ್ತಾರೆ. ಇನ್ನೊಂದು ಕ್ವಶನ್ ಬರುತ್ತೆ. ಸೊ ನಾನು ಏನ್ ಹೇಳ್ತಿದ್ದೇನೆ ಅದೆಲ್ಲ ಇಂಟ್ರಡಕ್ಷನ್, ಕ್ವಶನ್ಸ್ ಗಳು ನೆಕ್ಸ್ಟ್ ಬರ್ತಾ ಹೋಗ್ತವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಎಕ್ಸಾಸ್ಟಿವಾ, ವೆದರ್ ಇಟ್ಸ್ ಅ ಕಂಪ್ಲೀಟ್ ಕೋಡ್ ಇನ್ ಇಟ್ ಸೆಲ್ಫ್ ಅಂತ ಕೇಳ್ತಾರೆ. ಅಂದ್ರೆ ಅದ್ರ ಪ್ರಿಯಂಬಲ್ ನೋಡಿದ್ರೆ ಟು ಕಾನ್ಸಾಲಿಡೇಟ್ ಅಂಡ್ ಅಮೆಂಡ್ ಅಂತೆಲ್ಲ ಇದೆ ಪ್ರಿಯಂಬಲ್ ಅಲ್ಲಿ. ಅಂದ್ರೆ ಹಿಂದೆ ಏನು ಬೇರೆ ಬೇರೆ ಆಕ್ಟ್ ಗಳಿದ್ದು ಎವಿಡೆನ್ಸ್ ಆಕ್ಟ್ಗೆ ಸಂಬಂಧಪಟ್ಟ ಹಾಗೆ, ಆ ಆಕ್ಟ್ಸ್ ಗಳನ್ನ ಕಂಬೈನ್ ಮಾಡಿ, ಕೋಡಿಫೈ ಮಾಡಿ, ಇದು ಕಾನ್ಸಾಲಿಡೇಟ್ ಮಾಡಿ ಹೊಸದಾಗಿ ಒಂದು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತ ಮಾಡಿದ್ದಾರೆ ಅಂತ. ಈ ಆಕ್ಟ್ ಫ್ರೇಮ್ ಮಾಡಿದವರು, ಡ್ರಾಫ್ಟ್ ಮಾಡಿದವರು ಜೇಮ್ಸ್ ಇವರಂತ, ಅವ್ರ ಹೆಸರು ಸ್ಟೀಫನ್ ಅಂತ ಬರುತ್ತೆ. ಓಕೆ, ಸೊ ಅಂತ ಅವ್ರು ಮಾಡಿರುವಂತಹ ಒಂದು ಏನು ಡ್ರಾಫ್ಟ್ ಇದೆ, that has withstood the time ಅಂತ ಹೇಳ್ತಾರೆ. ಇಷ್ಟು ಟೈಮ್ ಬಹಳ ಕಮ್ಮಿ ಅಮೆಂಡ್ಮೆಂಟ್ಸ್ ಆಗಿರುವಂತದ್ದು. ಹೆಚ್ಚು ಅಂದ್ರೆ ಒಂದು 20 ಸೆಕ್ಷನ್ಸ್ ಗಳು ಅಮೆಂಡ್ ಆಗಿದೆ. 1872ರಲ್ಲಿ ಮಾಡಿರುವಂತಹ ಆಕ್ಟ್ ಇನ್ನು ತನಕ ಅದು ಹಾಗೆ ಬಹಳಷ್ಟು ಒಂದು ಬದಲಾವಣೆ ಬಂದ್ರು. ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್, IT ಆಕ್ಟ್ ಮುಖಾಂತರ ಅದರಿಂದ ಸ್ವಲ್ಪ ಬಂದಿರುವಂತದ್ದು ಹೆಚ್ಚು ಬದಲಾವಣೆಗಳು. ಅದು ಮೇ ಬಿ ಡ್ಯೂ ಟು ಬಿಕಾಸ್ ಆಫ್ ದಿ ಟೆಕ್ನಾಲಜಿಕಲ್ ಚೇಂಜಸ್, ಆ ಕಾರಣಕ್ಕೆ ಬದಲಾವಣೆ ಬಂದಿರೋದು, ಅಮೆಂಡ್ಮೆಂಟ್ಸ್ ಗಳಾಗಿರುವಂತದ್ದು. ಆಯ್ತಾ? ಸೊ ಇದಿಷ್ಟು ನಾವು ನೋಡ್ಬೋದು ಒಂದು ಹೇಗೆ ಡ್ರಾಫ್ಟ್ ಆಯ್ತು ಅಂತ. ಇನ್ನು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ವೆದರ್ ಇಟ್ಸ್ ಅ ಕಂಪ್ಲೀಟ್ ಕೋಡ್ ಇನ್ ಇಟ್ ಸೆಲ್ಫ್ ಅಂತ ಕೇಳಿದ್ರೆ, ಕಂಪ್ಲೀಟ್ ಕೋಡಾ, ಎಲ್ಲ ಎವಿಡೆನ್ಸ್ ಗೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳು ಎವಿಡೆನ್ಸ್ ಆಕ್ಟ್ ಅಲ್ಲೇ ಇದೆಯಾ ಅಥವಾ ನಾವು ಬೇರೆ ಎಲ್ಲಾದ್ರೂ ನೋಡ್ಬೇಕಂದ್ರೆ ಅಲ್ಲಿ ಬರುತ್ತೆ ಇಟ್ ಇಸ್ ನಾಟ್ ಎಕ್ಸಾಸ್ಟಿವ್. ಯಾಕೆಂದ್ರೆ CPC ಅಲ್ಲಿ ಆರ್ಡರ್ 26 ಇದೆ, ಕಮಿಷನ್ ಮುಖಾಂತರ ಎವಿಡೆನ್ಸ್ ತಗೊಳ್ಬಹುದು ಅಂತ.
ಮತ್ತೆ CRPC ಹಾಗೆ ಇದೆ. ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅಲ್ಲಿ ವಿಲ್ಸ್ ಬಗ್ಗೆ ಇದೆ. ಸೊ ಇಟ್ ಇಸ್ ನಾಟ್ ಎ ಕಂಪ್ಲೀಟ್ ಕೋಡ್ ಆಯ್ತಾ. ಅಲ್ಲಿ ಇಲ್ಲಿ ಇಂಡಿಯನ್ ಎವಿಡೆನ್ಸ್ ಅಲ್ಲ, ಎವಿಡೆನ್ಸ್ ಹೇಗೆ ಪ್ರೂವ್ ಮಾಡೋದು, ಎವಿಡೆನ್ಸ್ ಬಗ್ಗೆ ಮಾಹಿತಿ ಬೇರೆ ಬೇರೆ ಆಕ್ಟ್ ಅಲ್ಲೂ ಇದೆ, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅನ್ನ ಹೊರತುಪಡಿಸು ಸಹ. ಸೊ ಅದಕ್ಕೋಸ್ಕರ ಇಟ್ ಇಸ್ ನಾಟ್ ಅ ಕಂಪ್ಲೀಟ್ ಕೋಡ್ ಇನ್ ಇಟ್ ಸೆಲ್ಫ್, ಇಟ್ ಇಸ್ ನಾಟ್ ಎಕ್ಸಾಸ್ಟಿವ್. ದೇರ್ ಆರ್ ಸರ್ಟನ್ ಪ್ರಿನ್ಸಿಪಲ್ಸ್ ಆಫ್ ಎವಿಡೆನ್ಸಸ್ ಇನ್ ಅದರ್ ಆಕ್ಟ್ಸ್, ಇನ್ ಅದರ್ ಲಾ ಆಲ್ಸೋ ಅಂತ ಹಾಗೆ ನಾವು ಇಂಟರ್ಪ್ರಿಟ್ ಮಾಡಬೇಕು. ಈಗ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ವೆದರ್ ದಿಸ್ ಅಪ್ಲೈಸ್ ಟು ಸಿವಿಲ್ ಪ್ರೊಸೀಡಿಂಗ್ಸ್ ಆರ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅಂತ ಆದ್ರೆ ಎರಡಕ್ಕೂ ಅಪ್ಲೈ ಆಗುತ್ತೆ. ಯಾಕೆಂದ್ರೆ ಸಿವಿಲ್ಗೆ ಸಂಬಂಧಪಟ್ಟ ಎಸ್ಟಾಪೆಲ್ ಮತ್ತೆ ಹಲವಾರು ರೀತಿಯ ಜಡ್ಜ್ಮೆಂಟ್ಗಳು, ಅದ್ರದ್ದೆಲ್ಲ ಸಿವಿಲ್ ಕೇಸಸ್ ಅಲ್ಲಿ ಕ್ಯಾರೆಕ್ಟರ್ ಹೇಗೆ ರೆಲೆವೆಂಟ್, ಕ್ರಿಮಿನಲ್ ಕೇಸಸ್ ಅಲ್ಲಿ ಕ್ಯಾರೆಕ್ಟರ್ ಹೇಗೆ ರೆಲೆವೆಂಟ್, ಅದ್ರದ್ ಬಗ್ಗೆ ಎಲ್ಲ ನಾವು ಕಾಣ್ತೇವೆ. ಕ್ರಿಮಿನಲ್ ಪ್ರೊಸೀಡಿಂಗ್ಗೆ ಸಂಬಂಧಪಟ್ಟ ಕನ್ಫೆಷನ್ಸ್ ಅದಕ್ಕೆ ಮಾತ್ರ ಸೀಮಿತ ಆಗಿರುವಂತದ್ದು ಅದು ಕೂಡ ಇದೆ. ಸೊ ಇಟ್ ಇಸ್ ಅಪ್ಲಿಕೇಬಲ್ ಟು ಬೋತ್. Okay, both the civil and criminal proceedings. Next, the law of evidence under Indian Evidence Act 1872 is substantive law, procedural law, substantive and procedural law, and D, none of the above. So ಏನಾಯ್ತಿದು, ನಾನು ಆವಾಗ ಹೇಳಿದಾಗೆ this is nothing but a procedural law, ಪ್ರೊಸೀಜರ್ಗೆ ಸಂಬಂಧಪಟ್ಟ ಕಾನೂನು ಇದು. The Indian Evidence Act was drafted by, ಯಾರು ಡ್ರಾಫ್ಟ್ ಮಾಡಿದ್ದು ಈಗಷ್ಟೇ ಹೇಳ್ದಲ್ಲ, ಜೇಮ್ಸ್ ಸ್ಟೀಫನ್ ಅಂತ, ಜೇಮ್ಸ್ ಫಿಟ್ಸ್ ಗೆರಾಲ್ಡ್ ಅಂತ ಹೇಳ್ತಾರೆ. ಸ್ಟೀಫನ್ ಅಂತಾನು ಕೆಲಸಲ ಹೇಳ್ತಾರೆ. ಜೇಮ್ಸ್ ಫಿಟ್ಸ್ ಗೆರಾಲ್ಡ್, ಜೇಮ್ಸ್ ಸ್ಟೀಫನ್. So he has drafted. ಹೇಗೆ ಮೆಕಾಲೆ, he was the drafter of Indian Penal Code, IPC ಡ್ರಾಫ್ಟ್ ಮಾಡಿದ್ರು, ಹಾಗೆ this person is the drafter of Indian Evidence Act 1872 ಡ್ರಾಫ್ಟ್ ಮಾಡಿದ್ರು. ನೆಕ್ಸ್ಟ್, how many sections and chapters are there in Indian Evidence Act 1872? ಸೊ ಇಲ್ಲಿ ನಾವು ಒಂದು ಜಸ್ಟ್ ನಿಮ್ಗೆ ಇಲ್ಲೊಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ನೋಡಿ, 167 3 ಪಾರ್ಟ್ಸ್ ಮತ್ತೆ 11 ಚಾಪ್ಟರ್ಸ್ ಇದೆ. ಇದೊಂದು ನೆನ್ಪಿಟ್ಕೊಳ್ಳಿ ಆಯ್ತಾ. 3 ಪಾರ್ಟ್, ಒಂದು ರೆಲೆವೆನ್ಸಿ ಆಫ್ ಫ್ಯಾಕ್ಟ್ಸ್, ಇಟ್ ಇಸ್ ಅ ಲಾಂಗೆಸ್ಟ್ ಚಾಪ್ಟರ್, ಸೆಕ್ಷನ್ 5 ರಿಂದ 55 ತನಕ ಇದರಲ್ಲಿ ಇರುವಂತದ್ದು, ಇದು ಲಾಂಗೆಸ್ಟ್ ಚಾಪ್ಟರ್. ಹಾಗೆ ಪಾರ್ಟ್ 2 ಅಲ್ಲಿ ದಿಸ್ ಒನ್, ಪ್ರೂಫ್, ಹೇಗೆ ಈ ಎವಿಡೆನ್ಸ್, ಇದು ಡಾಕ್ಯುಮೆಂಟರಿ ಎವಿಡೆನ್ಸ್, ಓರಲ್ ಎವಿಡೆನ್ಸ್, ಪಬ್ಲಿಕ್ ಡಾಕ್ಯುಮೆಂಟ್ಸ್, ಪ್ರೈವೇಟ್ ಡಾಕ್ಯುಮೆಂಟ್ಸ್, ಪ್ರಿಸಂಪ್ಷನ್ಸ್, ಎಕ್ಸ್ಕ್ಲೂಷನ್ ಆಫ್ ಓರಲ್ ಎವಿಡೆನ್ಸ್, ಇಲ್ಲಿ ತನಕ ಬರುತ್ತೆ. ಇನ್ನು ಪಾರ್ಟ್ 3 ಅಲ್ಲಿ ಹೇಗೆ ಬರ್ಡನ್ ಆಫ್ ಪ್ರೂಫ್ ಯಾವ ರೀತಿಯಲ್ಲಿ ಪ್ರೂವ್ ಆಗತ್ತೆ, ವಿಟ್ನೆಸ್ಗಳು ಹೇಗೆ, ಎಸ್ಟಾಪೆಲ್ ಹೇಳುವಂಥದ್ದು, ಮತ್ತೆ ಸಬ್ ಡಿವೈಡ್ ಆಗಿ 11 ಚಾಪ್ಟರ್ಗಳಿವೆ, 9 ಚಾಪ್ಟರ್ಗಳಿವೆ. ಸೊ ಟೋಟಲ್ ಆಗಿ 11 ಚಾಪ್ಟರ್ಗಳಲ್ಲಿ ಇಷ್ಟೇ ವಿಷಯಗಳನ್ನ ನಾವು ನೋಡ್ತಾ ಹೋಗ್ಬೇಕು. ಆಲ್ಮೋಸ್ಟ್ ಎಲ್ಲ ಸೆಕ್ಷನ್ಸ್ ಗಳು ಕೂಡ ಇಂಪಾರ್ಟೆಂಟ್ ಆಗ್ತವೆ, ಎಲ್ಲ ಸೆಕ್ಷನ್ಸ್ ಗಳು ಕೂಡ ದೇ ಆರ್ ಇಂಪಾರ್ಟೆಂಟ್. ಸೊ ಇಟ್ ಈಸ್ 167 and 11 chapters. This is the correct answer. Fifth one, as per preamble of the Indian Evidence Act 1872, the purpose of this act. ಸೊ ನಿಮ್ಗೆ ಇದು ಒಂದು ಕ್ವಶನ್ ಬಂತು ಅಂದ್ರೆ ಉಳಿದ 9 ಆಕ್ಟ್ ಗಳು ನೀವೇನು ಓದ್ತಿದ್ದೀರಿ ಅದರದ್ದು ಕೂಡ ಪ್ರಿಯಂಬಲ್ ಅನ್ನ ಓದ್ಕೊಳ್ಬೇಕು ಅಂತ ಅರ್ಥ. ಈ ತರ ಏನೇನ್ ಇರತ್ತಲ್ಲ, ಸೊ ಇಲ್ಲಿ ಅದ್ರ ಪ್ರಿಯಂಬಲ್ ನೋಡಿದ್ರೆ ಟು ಕಾನ್ಸಾಲಿಡೇಟ್, ಡಿಫೈನ್ ಮತ್ತೆ ಅಮೆಂಡ್, ಒಗ್ಗೂಡಿಸುವಂತದ್ದು ಎಲ್ಲ ಹಿಂದೆ ಇರುವಂತಹ ಯಾವ್ದು ಆಕ್ಟ್ ಇತ್ತು, ಬೇರೆ ಬೇರೆ ಪ್ರೆಸಿಡೆನ್ಸಿ ಟೌನ್ ಅಲ್ಲಿ ಬೇರೆ ಬೇರೆ ಕಾನೂನುಗಳು ಇತ್ತು ಎವಿಡೆನ್ಸ್ಗೆ ಸಂಬಂಧಪಟ್ಟ ಹಾಗೆ. ಮದ್ರಾಸಲ್ಲಿ ಬೇರೆ, ಮುಂಬೈಲಿ ಬೇರೆ, ಚೆನ್ನೈಲಿ ಇದು ಕಲ್ಕತ್ತಾದಲ್ಲಿ ಬೇರೆ, ಆಯ್ತಾ. ಸೊ ಅದನ್ನೆಲ್ಲ ಒಟ್ಟುಗೂಡಿಸಿ ಹೊಸದಾಗಿ ಡಿಫೈನ್ ಮಾಡಿ ಅಮೆಂಡ್ ಮಾಡಿದ್ರು. ಇದು ಶಬ್ದ ಮುಖ್ಯ. D is the answer. To consolidate, define and amend the law of evidence. Next one. The Indian Evidence Act 1872 so met exhaustive. Many rules relating to law of evidence are contained in. ಅಂದ್ರೆ so met exhaustive ಅಂದ್ರೆ ಅಷ್ಟು ರೂಲ್ಸ್ ಇದೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ.
ಅಷ್ಟು ಎಕ್ಸಾಸ್ಟಿವ್ ಆಗಿ ಅದನ್ನ ಡೀಲ್ ಮಾಡಿದ್ದಾರೆ. ಆದರೂ ಕೆಲವೊಂದು ರೂಲ್ಸ್ಗಳು ಬೇರೆ ಕಡೆ ಇದೆ ಅಂತ ಹೇಳುವಂತದ್ದು. ಸೊ ಅಂತ ಬೇರೆ ಆಕ್ಟ್ಗಳು ಯಾವ್ದ್ಯಾವ್ದು? ಸೊ ಇದು ಆಲ್ ಆಫ್ ದಿ ಅಬವ್. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಅಲ್ಲೂ ಬರುತ್ತೆ. ಎಸ್ಟಾಪೆಲ್, ಹೋಲ್ಡಿಂಗ್ ಔಟ್, ಎಷ್ಟೊಂದಿದೆ. ದಟ್ ಎವಿಡೆನ್ಸ್ ಕ್ಯಾನ್ ನಾಟ್ ಬಿ ಗಿವನ್ ಹೇಳ್ತಾರೆ. ಹಾಗೆ CPC ಆರ್ಡರ್ 26 ಬಗ್ಗೆ ಹೇಳ್ತಾರೆ. ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅಲ್ಲಿ ವಿಲ್ಸ್ ಬಗ್ಗೆ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಬೇರೆ ಬೇರೆ ಇದರಲ್ಲಿ ನಾವು ಕಾಣ್ತೇವೆ. ಓಕೆ, ಬೇರೆ ಬೇರೆ ರೂಲ್ಸ್ ಬೇರೆ ಬೇರೆ ಇದೆ. ಹಾಗೆ ಇಲ್ಲಿ ಇನ್ನೂ ಸುಮಾರು ನೋಡಿ, ಇಲ್ಲಿದೆ ಎಕ್ಸಾಂಪಲ್ ತಗೊಳ್ಳಿ. ಬ್ಯಾಂಕರ್ಸ್ ಬುಕ್ ಎವಿಡೆನ್ಸ್ ಆಕ್ಟ್ ಇದೆ, CRPC, ಡಿವೋರ್ಸ್ ಆಕ್ಟ್, ಲಿಮಿಟೇಷನ್ ಆಕ್ಟ್, ಮತ್ತೆ ಇದು ಪಾರ್ಟ್ನರ್ ರೆಗ್ಯುಲೇಷನ್ ಆಕ್ಟ್, ಅದು ದಟ್ಸ್ ನಾಟ್ ನೆಸೆಸರಿ ಫಾರ್ ಯು. ರಿಜಿಸ್ಟ್ರೇಷನ್ ಆಕ್ಟ್, ಆ ಸೆಕ್ಷನ್ಸ್ ಗಳೆಲ್ಲ ಇದೆ ಅಲ್ಲ. ಇನ್ಅಡ್ಮಿಸಬಲ್ ಎವಿಡೆನ್ಸ್ ಅಂತ ಹೇಳ್ತಾರೆ, ರಿಜಿಸ್ಟರ್ಡ್ ಇಲ್ದಿದ್ರೆ, ಇನ್ಸಫಿಷಿಯೆಂಟ್ಲಿ ಸ್ಟಾಂಪ್ಡ್ ಆಗಿದ್ರೆ. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಸೆಕ್ಷನ್ 59 and 123, ಅಂದ್ರೆ ಸಫಿಷಿಯಂಟ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು, 100 rupees ಅಬವ್ ಇರಬೇಕು, ಅದೆಲ್ಲ ಕಾಣ್ತೇವಲ್ಲ. ಸೊ ಅದೆಲ್ಲ ಕೂಡ ಪ್ರಿನ್ಸಿಪಲ್ಸ್ ಆಫ್ ಎವಿಡೆನ್ಸ್ ಅದೆಲ್ಲ. ಸೊ ಡಿ, ಆಲ್ ಆಫ್ ದಿ ಅಬವ್ ಇಸ್ ದಿ ಕರೆಕ್ಟ್. Which of the following sections of Indian Evidence Act deals with conclusive proof? Conclusive proof ಅಂದ್ರೆ ಏನು? Conclusive proof ಅಂದ್ರೆ ಯಾವುದಕ್ಕೆ ಮತ್ತೆ ಅದು ಅಲ್ಲಗಳೆಯುವಂತಹ ಪ್ರೂಫ್ ಅನ್ನ ಯಾರು ಕೊಡೋದಿಲ್ಲ ಅಂತದ್ದು ಕನ್ಕ್ಲೂಸಿವ್ ಪ್ರೂಫ್. ಇಟ್ ಇಸ್ ಅ ಪ್ರಿಸಂಪ್ಷನ್ ಆಫ್ ಲಾ. ಕಾನೂನು ಪ್ರಿಸಂಪ್ಷನ್ ಮಾಡುತ್ತೆ. ಸೊ ರಿಬಟಬಲ್ ಪ್ರಿಸಂಪ್ಷನ್, ಇರ್ರಿಬಟಬಲ್ ಪ್ರಿಸಂಪ್ಷನ್ಸ್ ಅಂತ 2 ರೀತಿ ಇದೆ. ರಿಬಟಬಲ್ ಅಂದ್ರೆ ನಾವು ಅದನ್ನ ಅಲ್ಲಗಳಿಬಹುದು, ಅದರದ್ದು ಕಾಂಟ್ರಡಿಕ್ಟರಿ ಪ್ರೂಫ್ ಅನ್ನ ಕೊಟ್ಟು ಇದಲ್ಲ ಅಂತ ಹೇಳಿ ಅಲ್ಲಗಳಿಬಹುದು. ಆದ್ರೆ ಕನ್ಕ್ಲೂಸಿವ್ ಪ್ರೂಫ್ ಅಂತ ಆದ್ರೆ ದೇರ್ ಶಾಲ್ ನಾಟ್ ಬಿ ಎನಿ ಕನ್ಕ್ಲೂಸಿವ್ ಪ್ರೂಫ್ ಆಸ್ ಎನಿ ರಿಬಟಲ್ ಆಸ್ ಸಚ್. ಅದಕ್ಕೆ ರಿಬಟಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದೇ ಫೈನಲ್ ಅಂತ ಆಗತ್ತೆ. ಸೊ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಕನ್ಕ್ಲೂಸಿವ್ ಪ್ರೂಫ್ ಬಗ್ಗೆ ಇಲ್ಲಿ ಹಲವಾರು ವಿಚಾರಗಳನ್ನ ಹೇಳಿದ್ದಾರೆ. ಸೆಕ್ಷನ್ 4 ಅಲ್ಲಿ ಕನ್ಕ್ಲೂಸಿವ್ ಪ್ರೂಫ್ ಅಂದ್ರೆ ಏನಂತ ಹೇಳುತ್ತೆ. ಸೆಕ್ಷನ್ 31 ಅಲ್ಲಿ ಹೇಳುತ್ತೆ ಅಡ್ಮಿಷನ್ ಕನ್ಕ್ಲೂಸಿವ್ ಪ್ರೂಫ್ ಅಂತ ಆಗೋದಿಲ್ಲ, ಇಟ್ ಮೇ ಆಕ್ಟ್ ಆಸ್ ಎಸ್ಟಾಪೆಲ್. ಅದ್ರದ್ದು ಎಫೆಕ್ಟ್ ಏನು ಎಸ್ಟಾಪೆಲ್ ತರ ಆಗತ್ತೆ, ಕನ್ಕ್ಲೂಸಿವ್ ಪ್ರೂಫ್ ಅಲ್ಲ ಅಂತ ಹೇಳ್ತಾರೆ. ಇನ್ನು ಇದು 3ರಲ್ಲಿ ಯಾವ್ದಾವ್ದು ಕನ್ಕ್ಲೂಸಿವ್ ಪ್ರೂಫ್ ಅಂತ ಹೇಳುವಂಥದ್ದು. ಸೆಕ್ಷನ್ 41 ಆಕ್ಚುಲಿ ಸೆಕ್ಷನ್ 40ರಿಂದ 44 ತನಕ ಹೇಗೆ ಜಡ್ಜ್ಮೆಂಟ್ಗಳು, ಯಾವ್ಯಾವ ಜಡ್ಜ್ಮೆಂಟ್ಸ್ಗಳು ಹೇಗೆ ರೆಲೆವೆಂಟ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಆ ಜಡ್ಜ್ಮೆಂಟ್ಸ್ ಇನ್ ರೆಮ್ ಹೇಳುವಂಥದ್ದು ದೇ ಆರ್ ಕನ್ಕ್ಲೂಸಿವ್ ಪ್ರೂಫ್ ವಿತ್ ರೆಸ್ಪೆಕ್ಟ್ ಟು ಸರ್ಟನ್ ಮ್ಯಾಟರ್ಸ್. ಕೆಲವೊಂದು ನಾನು ಅದು ನೆಕ್ಸ್ಟ್ ಇದರಲ್ಲಿ ಹೇಳ್ತೇನೆ, ಇದಕ್ಕೆ ಬಂದಾಗ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದಟ್ ಇನ್ ಡೀಟೇಲ್. ಓಕೆ, ಸೊ ಸೆಕ್ಷನ್ 112 ವಿಚ್ ಡೀಲ್ಸ್ ವಿತ್ ಲೆಜಿಟಿಮೆಸಿ ಟೆಸ್ಟ್, ಪೆಟರ್ನಿಟಿ ಟೆಸ್ಟ್ ಅಂತ ಹೇಳ್ತಾರೆ. 280 ದಿನಗಳೊಳಗೆ ಮದುವೆ ಮುರಿದು 280 ದಿನಗಳೊಳಗೂ ಸಹ ಮಗು ಹುಟ್ಟಿದಿದ್ರೆ ಆ ಮಗುವಿನ ತಂದೆ ಯಾರು ತಾಯಿದ್ಲು, ಅವಳ ಗಂಡ ಯಾರಿದ್ರು ಅವರ ಮಗು ಅಂತ ಕನ್ಸಿಡರ್ ಆಗತ್ತೆ ಅಂತ ಹೇಳುವಂಥದ್ದು. 113 ಸೆಸೆಷನ್ ಆಫ್ ಟೆರಿಟರಿ, ಅದ್ರ ಬಗ್ಗೆನೂ ಇರುವಂಥದ್ದು. ಆಕ್ಚುಲಿ ಇದು 3 ಕನ್ಕ್ಲೂಸಿವ್ ಪ್ರೂಫ್ ಬಗ್ಗೆ ಹೇಳುತ್ತೆ. 41, 112 ಮತ್ತೆ 113. So this is the correct answer. Next one. Only such facts are made relevant by the Evidence Act as are encompassed by Section 5 to Section 55, Section 5 to Section 32, all the sections of the Evidence Act. Only such facts which can be proved as per Section 59 and Section 60 of the Evidence Act. Okay. ಅಂದ್ರೆ ಏನಂದ್ರೆ ಸೆಕ್ಷನ್ 5 ಹೇಳುತ್ತೆ, ಎವಿಡೆನ್ಸ್ ಆಕ್ಟ್ ಹತ್ರ ಯಾರೋ ಕ್ವಶನ್ ಕೇಳ್ತಾರೆ, ನಾವು ಎಂತ ಫ್ಯಾಕ್ಟ್ಸ್ ಗಳನ್ನ ಪ್ರೂವ್ ಮಾಡ್ಬೋದು ಅಂತ. ಈಗ ಯಾವ್ದೋ ಒಂದು ಘಟನೆ ಆಯ್ತು, ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಪೂರ್ವಾಪರ, ಅವನ ಅಜ್ಜನ ಬಗ್ಗೆ, ಅವನ ಪೇರೆಂಟ್ಸ್ ಬಗ್ಗೆ, ಅಥವಾ ಅವನ ಫ್ರೆಂಡ್ ನೇಬರ್ ಬಗ್ಗೆ, ಅಥವಾ ಅವನ ಕ್ಲಾಸ್ಮೇಟ್ ಬಗ್ಗೆ ಎವಿಡೆನ್ಸ್ ಅನ್ನ ಕೊಟ್ರೆ ಎಷ್ಟು ಸೂಕ್ತ, ಅಥವಾ ಅವನು ಶಾಲಾ ದಿನಗಳಲ್ಲಿ ಹೇಗಿದ್ದ ಹೇಳುವಂಥದ್ದು. ಘಟನೆ ಇರುವಂತದ್ದು ಇವನು ಮತ್ತೆ ಒಂದು ಶಾಪ್ ಕೀಪರ್ ಮಧ್ಯೆ ಏನೋ ಒಂದು ಗಲಾಟೆ ಆಯ್ತು. ಓಕೆ, ಸೊ ಅದಕ್ಕೆ ಇಷ್ಟೊಂದು ಇದು ಅಗತ್ಯ ಉಂಟಾ, ಅಥವಾ ಅವನ ಪ್ರಾಪರ್ಟಿ ಡೀಟೇಲ್ಸ್ ಏನು, ಸೇಲ್ ಡೀಡು ನನ್ನ ಹತ್ರ ಇದೆ, ಅವನ ಬಗ್ಗೆ ಎಲ್ಲ ಮಾಹಿತಿಗಳಿವೆ, ಅದಕ್ಕೋಸ್ಕರ ನಾನು ಎಲ್ಲದೂ ಎವಿಡೆನ್ಸ್ ಅಂತ ಕೊಡ್ಲಿಕ್ಕೆ ಆಗತ್ತಾ? ಇಲ್ಲ. ಹಾಗಿದ್ರೆ ಯಾವ ಎವಿಡೆನ್ಸ್ ಅನ್ನ ಕೊಡ್ಬೇಕು ಅಂತ ಎವಿಡೆನ್ಸ್ ಆಕ್ಟ್ ಅನ್ನ ಕೇಳ್ತಾರೆ. ಸೊ ಎವಿಡೆನ್ಸ್ ಆಕ್ಟ್ ಸೆಕ್ಷನ್ 5 ನಾನು ಓದಿ ಅಂತ ಹೇಳುತ್ತೆ. ಸೊ ಸೆಕ್ಷನ್ 5 ಅಲ್ಲಿ ಏನಿದೆ, ಸೆಕ್ಷನ್ 5 ಅಲ್ಲಿ ಏನ್ ಹೇಳ್ತಾರೆ, ಮತ್ತೆ ಸೆಕ್ಷನ್ 5 ಸಬ್ ಅದೊಂದು ವ್ಯಕ್ತಿ ಅಂತ ತಿಳ್ಕೊಂಡ್ರೆ ಸೆಕ್ಷನ್ 5 ಹೇಳುತ್ತೆ, ನೀವು ನನ್ನ ಸಬ್ ಸ್ಟೂಡೆಂಟ್ಸ್ ಇದ್ದಾರೆ 6ರಿಂದ 55 ತನಕ, ಪ್ರತಿಯೊಬ್ರು ಒಂದೊಂದು ಫ್ಯಾಕ್ಟ್ ಏನೇನ್ ಎವಿಡೆನ್ಸ್ ಅನ್ನ ಕೊಡ್ಬೋದು ಅಂತ ಹೇಳ್ತಾರೆ ಅಂತ ಹೇಳತ್ತೆ. ಅಂದ್ರೆ ಸೆಕ್ಷನ್ 5 ಹೇಳುವಂತದ್ದು ಕೇವಲ ಫ್ಯಾಕ್ಟ್ಸ್ ಮತ್ತೆ ಫ್ಯಾಕ್ಟ್ಸ್ ಇನ್ ಇಶ್ಯೂ, ಯಾವ್ದು ನಿಜ ಮೂಲ ಫ್ಯಾಕ್ಟ್ ಇದೆ,
ಇವನು ಅವನಿಗೆ ಹೊಡೆದ್ನಾ, ಇದು ಅವರ ಪ್ರಾಪರ್ಟಿಯಾ, ಅಥವಾ ಅವರ ಮನೆ ನಾಯಿ ಇವರಿಗೆ ಕಚ್ತಾ, ಆ ಫ್ಯಾಕ್ಟ್ ಇಶ್ಯೂ ಏನಿದೆ ಅದು. ರೆಲೆವೆಂಟ್ ಫ್ಯಾಕ್ಟ್ಸ್ ಅಂದ್ರೆ ಆ ನಾಯಿ ಕಚ್ಲಿಕ್ಕೆ ಇವ್ರದ್ದೇನಾದ್ರೂ ದೇಡಿಂಗೆ ಇತ್ತಾ, ಅಂದ್ರೆ ಬೇಕಂತ ನಾಯಿ ಆ ಮೋಟಿವ್ ಇತ್ತಾ, ಪ್ರಿಪ್ರೇಷನ್ ಇತ್ತಾ ಹೇಳುವಂಥದ್ದು ರೆಲೆವೆಂಟ್ ಫ್ಯಾಕ್ಟ್, ಅದಕ್ಕೆ ಸಂಬಂಧಪಟ್ಟದ್ದು. ಆದ್ರೆ ಇದನ್ನ ನಾನು ಹೇಳಿದ್ದು ರೆಲೆವೆಂಟ್ ಫ್ಯಾಕ್ಟ್ ಅಂದ್ರೆ ಹೇಗೆ ಗೊತ್ತಾಗತ್ತೆ, ಯಾಕೆಂದ್ರೆ ಇಷ್ಟು ಬ್ರಾಡ್ ಆಗಿದೆ ರೆಲೆವೆಂಟ್ ಫ್ಯಾಕ್ಟ್ಸ್, ಯಾವ್ದು ಬೇಕಾದ್ರೂ ನಮಗೆ ಸೂಕ್ತ ಅಂತ ಅನ್ಸ್ಬೋದು, ಆದ್ರೆ ಹಾಗೆ ಆಗೋದಿಲ್ಲ ಅಲ್ವಾ. ಸೊ ಹಾಗೆ ಇರುವಾಗ ಸೆಕ್ಷನ್ 6 ಇಂದ 55 ತನಕ ನಿರ್ದಿಷ್ಟವಾಗಿ ಹೇಳ್ತಾರೆ ಈ ಫ್ಯಾಕ್ಟ್ಗಳು ರೆಲೆವೆಂಟ್, ಇಂಥ ಫ್ಯಾಕ್ಟ್ಗಳು ರೆಲೆವೆಂಟ್ ಅಲ್ಲ, ಇದು ಇರ್ರಿಲೆವೆಂಟ್ ಅಂತ ಹೇಳಿ ಹೇಳ್ತಾರೆ. ಅದನ್ನೇ ನಾವು ಅಂಥ ವಿಷಯಗಳನ್ನ ಮಾತ್ರ ನಾವು ಕೋರ್ಟಿಗೆ ತಂದು ಪ್ರೂವ್ ಮಾಡ್ಬೋದು, ಅದನ್ನ ಮಾತ್ರ ಕೋರ್ಟ್ ಅಡ್ಮಿಸಿಬಲ್ ಅಂತ ತಿಳ್ಕೊಳತ್ತೆ. ಆಯ್ತಾ. ಸೊ ಅದಕ್ಕೋಸ್ಕರ ಸೆಕ್ಷನ್ 5 to section 55 of the Evidence Act. Then which of the following sections of the Indian Evidence Act provides that evidence may be given of facts in issue and relevant facts? Okay. ಯಾವ ಸೆಕ್ಷನ್ ಹೇಳುತ್ತೆ, ಆನ್ಸರ್ ಮಾಡಿ ನೋಡೋಣ. ಯಾವ ಸೆಕ್ಷನ್? Yes, it is section 5. Correct. ಆಯ್ತಾ. Next. Under which of the following sections of the Indian Evidence Act the doctrine of res geste has been dealt with? Okay. res geste ಹೇಳುವಂಥದ್ದು ಏನು ಆಕ್ಚುಲಿ? ಇದು ನೋಡಿ ಸೆಕ್ಷನ್ 5 ಆಯ್ತಾ. ಸೆಕ್ಷನ್ 5 ಹೇಳುವಂಥದ್ದು ಎವಿಡೆನ್ಸ್ ಮೇ ಬಿ ಗಿವನ್ ಇನ್ ಎನಿ ಸೂಟ್ ಆರ್ ಪ್ರೊಸೀಡಿಂಗ್ ಆಫ್ ದಿ, ಯಾವ್ದ್ರ ಬಗ್ಗೆ, ಒಂದು ವಿಷಯ ಇರುವಂತರ ಬಗ್ಗೆನೂ ಹೇಳ್ಬೋದು ಅಥವಾ ಒಂದು ವಿಷಯ ಇಲ್ಲ ಅಂತಾನು ಸಹ ಹೇಳ್ಬೋದು. ದ ಎಕ್ಸಿಸ್ಟೆನ್ಸ್ ಮತ್ತೆ ನಾನ್ ಎಕ್ಸಿಸ್ಟೆನ್ಸ್ ಎರಡು ಸೇರಿ ಆಫ್ ಯಾವುದು, ಆಫ್ ಎವ್ರಿ ಫ್ಯಾಕ್ಟ್ ಇನ್ ಇಶ್ಯೂ ಅಂಡ್ ಆಫ್ ಸಚ್ ಅದರ್ ಫ್ಯಾಕ್ಟ್ಸ್ ಆಸ್ ಆರ್ ಹಿಯರ್ ಇನ್ ಡಿಕ್ಲೇರ್ಡ್ ಟು ಬಿ ರಿಲೆವೆಂಟ್. ಅಂದ್ರೆ ಹಿಯರ್ ಇನ್ ಡಿಕ್ಲೇರ್ಡ್ ಇನ್ನು ಮುಂದೆ ಯಾವುದು ರಿಲೆವೆಂಟ್ ಅಂತ ಹೇಳ್ತಾರೆ. ಸೊ ಇನ್ನು ಮುಂದೆ ಹೇಳುವಂಥದ್ದು ಎಲ್ಲಿ, ಅದೇ ಇನ್ನು ಮುಂದೆ ಹೇಳುವಂಥದ್ದು ನಾವಲ್ಲಿ 6 ರಿಂದ 55 ತನಕ ಕಾಣ್ತೇವೆ, ಅದಕ್ಕೆ ಹಿಯರ್ ಇನ್ ಆಫ್ಟರ್ ಅಂತ ಹೇಳ್ತಾರೆ. ಅಂಡ್ ಆಫ್ ನೋ ಅದರ್ಸ್, ನೋಡಿ ಇದು ಬಹಳ ಮುಖ್ಯ, ಮತ್ತೆ ಬೇರೆ ಯಾವುದಕ್ಕೂ ಎವಿಡೆನ್ಸ್ ಕೊಡ್ಲಿಕ್ಕೆ ಇಲ್ಲ. ದಿಸ್ ಸೆಕ್ಷನ್ ಶಾಲ್ ನಾಟ್ ಎನೇಬಲ್ ಎನಿ ಪರ್ಸನ್ ಟು ಗಿವ್ ಎವಿಡೆನ್ಸ್ ಆಫ್ ಅ ಫ್ಯಾಕ್ಟ್ ವಿಚ್ ಈಸ್ ಡಿಸ್ಎಂಟೈಟಲ್ಡ್ ಟು ಪ್ರೂವ್ ಬೈ ಎನಿ ಪ್ರಾವಿಷನ್ ಆಫ್ ದ ಲಾ ಫಾರ್ ದ ಟೈಮ್ ಇನ್ ಫೋರ್ಸ್ ರಿಲೇಟಿಂಗ್ ಟು ಸಿವಿಲ್ ಪ್ರೊಸೀಜರ್. ಆಯ್ತಾ. ಅಂದ್ರೆ ಸಿಪಿಸಿ ಸಂಬಂಧಪಟ್ಟಾಗೆ ಇದ್ರೆ ಆವಾಗ ಅದನ್ನ ಸಿಪಿಸಿ ಒಂದು ಪ್ರಾವಿಷನ್ ಅಂತ ಆದ್ರೂ ಸಹ ಅದರಿಂದ ಅವನೇನು ಡಿಸ್ಎಂಟೈಟಲ್ ಆಗೋದಿಲ್ಲ ಅಂತ ಹೇಳುವಂಥದ್ದು. ಇದು ಜಸ್ಟ್ ಎಕ್ಸಾಂಪಲ್, ಅಂದ್ರೆ ಫ್ಯಾಕ್ಟ್ಸ್ ಇನ್ ಇಶ್ಯೂ ಮತ್ತೆ ರೆಲೆವೆಂಟ್ ಫ್ಯಾಕ್ಟ್ಸ್ ಅಂತ ನಾವು ನೋಡಿದ್ವಲ್ಲ. ಸೊ ಫ್ಯಾಕ್ಟ್ಸ್ ಇನ್ ಇಶ್ಯೂ ಅಂದ್ರೆ ಏನು, ರೆಲೆವೆಂಟ್ ಫ್ಯಾಕ್ಟ್ಸ್ ಅಂದ್ರೆ ಏನು ಅಂತ ಜಸ್ಟ್ ನೋಡುವಂಥದ್ದು. ಸೊ ಫ್ಯಾಕ್ಟ್ಸ್ ಇನ್ ಇಶ್ಯೂ ಅಂದ್ರೆ ಯಾವ್ದ್ರ ಒಂದು ವಿಷಯದ ಎಕ್ಸಿಸ್ಟೆನ್ಸ್, ನಾನ್ ಎಕ್ಸಿಸ್ಟೆನ್ಸ್, ಯಾವ್ದ್ರದ್ದು ಒಂದು ರೈಟ್ ಇರ್ಲಿ, ಲಯಬಿಲಿಟಿ ಇರ್ಲಿ ಅಥವಾ ಡಿಸೆಬಿಲಿಟಿ, ಅದನ್ನ ಒಪ್ಕೊಂಡಿರುವಂಥದ್ದು ಅಥವಾ ಡಿನೈ ಮಾಡಿರುವಂಥದ್ದು, ಅದನ್ನ ಹೇಳುವಂಥದ್ದೇ ಫ್ಯಾಕ್ಟ್ ಅಂತ ಹೇಳ್ತಾರೆ. ರೆಲೆವೆಂಟ್ ಅಂದ್ರೆ ಹೇಗೆ ಆ ಒಂದು ಫ್ಯಾಕ್ಟ್ಗೆ ಇನ್ನೊಂದು ಫ್ಯಾಕ್ಟ್ ಹೇಗೆ ಕನೆಕ್ಟ್ ಆಗಿದೆ, ರೆಲೆವೆಂಟ್ ಅಂತ ಅಂದ್ರೆ ಅದು 6 ರಿಂದ 55 ತನಕ ಹೇಗೆ ಹೇಳ್ತಾರೆ ಅದೇ ರೆಲೆವೆಂಟ್ ಅಂತ ಹೇಳ್ತಾರೆ. ಆಯ್ತಾ. ಈಗ ಸೆಕ್ಷನ್ 6 ರೆಸ್ ಜೆಸ್ಟ್ಗೆ ನಾವು ಬಂದ್ವಿ. ಈ ರೆಸ್ ಜೆಸ್ಟ್ ಹೇಳುವಾಗ ಫ್ಯಾಕ್ಟ್ಸ್ ವಿಚ್ ದೋ ನಾಟ್ ಇನ್ ಇಶ್ಯೂ ಆರ್ ಸೋ ಕನೆಕ್ಟೆಡ್ ವಿತ್ ದ ಫ್ಯಾಕ್ಟ್ ಇನ್ ಇಶ್ಯೂ ಆಸ್ ಟು ಫಾರ್ಮ್ ಪಾರ್ಟ್ ಆಫ್ ದಿ ಸೇಮ್ ಟ್ರಾನ್ಸಾಕ್ಷನ್ ಆರ್ ರೆಲೆವೆಂಟ್ ವೆದರ್ ದೇ ಅಕರ್ಡ್ ಅಟ್ ದಿ ಸೇಮ್ ಟೈಮ್ ಅಂಡ್ ಪ್ಲೇಸ್ ಆರ್ ಅಟ್ ಡಿಫ್ರೆಂಟ್ ಟೈಮ್ಸ್ ಅಂಡ್ ಪ್ಲೇಸಸ್. ಇದು ಈ ಫ್ರೇಸ್ ಇಂಪಾರ್ಟೆಂಟ್. ಸೇಮ್ ಟೈಮ್ ಅಂಡ್ ಪ್ಲೇಸ್ ಒಂದೇ ಸಮಯದಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಆಗಿರ್ಬೋದು. ಸೊ ಏನಿದೆ ಆಕ್ಚುಲಿ ಅಂದ್ರೆ ದೋ ನಾಟ್ ಇನ್ ಇಶ್ಯೂ ಆರ್ ಸೋ ಕನೆಕ್ಟೆಡ್ ವಿತ್ ದ ಫ್ಯಾಕ್ಟ್ ಇನ್ ಇಶ್ಯೂ ಆಸ್ ಟು ಫಾರ್ಮ್ ದಿ ಪಾರ್ಟ್ ಆಫ್ ದಿ ಸೇಮ್ ಟ್ರಾನ್ಸಾಕ್ಷನ್. ಒಂದು ಆಕ್ಚುಲಿ ಹೇಳುವಂಥದ್ದು ದಿಸ್ ಇಸ್ ಅನ್ ಎಕ್ಸೆಪ್ಷನ್ ಟು ಹಿಯರ್ ಸೇ ರೂಲ್ ಅಂತ ಹೇಳ್ತಾರೆ.
ಇಲ್ಲಿಂದನೇ ಪ್ರಾರಂಭ ಆಗತ್ತೆ. ಹಿಯರ್ಸೆ ರೂಲ್ ಅಂದ್ರೆ ಏನು? ವಾಟ್ ಡು ಮೀನ್ ಬೈ ಹಿಯರ್ಸೆ? ಹಿಯರ್ಸೆ ರೂಲ್ ಇಸ್ ನಾಟ್ ಅಡ್ಮಿಸಿಬಲ್. ಆದ್ರೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಕೆಲವೊಂದು ಪ್ರಾವಿಷನ್ಸ್ ಗಳನ್ನ ಹಿಯರ್ಸೆ ಎವಿಡೆನ್ಸ್ ಆಗಿದ್ರು ಸಹ ಅವುಗಳನ್ನ ಅಡ್ಮಿಸಿಬಲ್ ಅಂತ ಮಾಡ್ತಾರೆ. ಸೊ ಬೇಸಿಕ್ ಏನಂದ್ರೆ ಹಿಯರ್ಸೆ ಅಂದ್ರೆ ಅದಕ್ಕಿಂತ ಮೊದಲಾಗಿ ಬೆಸ್ಟ್ ಎವಿಡೆನ್ಸ್ ಅಂತ ಒಂದು ರೂಲ್ ಇದೆ. ಯಾವುದು ಬೆಸ್ಟ್ ಪಾಸಿಬಲ್ ಎವಿಡೆನ್ಸ್ ಅದನ್ನೇ ಕೋರ್ಟ್ ಮುಂದೆ ಹಾಜರು ಮಾಡಬೇಕು. ಸೊ ಯಾವ್ದು ಬೆಸ್ಟ್ ಪಾಸಿಬಲ್ ಎವಿಡೆನ್ಸ್ ಅಂದ್ರೆ ಅದು ನಮ್ಮ ಸೆನ್ಸಸ್ ಗಳ ಮುಖಾಂತರ, ಈಗ ನಮ್ಮ ಪಂಚೇಂದ್ರಿಯಗಳು ಅಂತ ಹೇಳ್ತೇವೆ, ಅದ್ರ ಮುಖಾಂತರ ನಮ್ಗೆ ಯಾವ್ದು ಗ್ರಹಿಕೆ ಆಗಿರತ್ತೆ, ಯಾವ್ದು ಗ್ರಾಸ್ಪ್ ಆಗಿರತ್ತೆ ಅಂದ್ರೆ ಬೆಸ್ಟ್ ಅಂದ್ರೆ ಇಟ್ಸ್ ಅನ್ ಐ ವಿಟ್ನೆಸ್ ಅಲ್ವಾ? ಅದು ಈಗ ಓರಲ್ ವಿಟ್ನೆಸ್ ಆದ್ರೆ, ಇಲ್ವಾ ಡಾಕ್ಯುಮೆಂಟ್ಸ್ ಆದ್ರೆ ಆ ಡಾಕ್ಯುಮೆಂಟ್ ಇಟ್ ಸೆಲ್ಫ್, ಅದೇ ಆ ಡಾಕ್ಯುಮೆಂಟ್ ಇಟ್ ಸೆಲ್ಫ್ ಈಸ್ ದಿ ಬೆಸ್ಟ್ ಎವಿಡೆನ್ಸ್. ಓರಲ್ ಎವಿಡೆನ್ಸ್ ಆದ್ರೆ ಬೆಸ್ಟ್ ಎವಿಡೆನ್ಸ್ ಅಂತ ಏನ್ ಹೇಳ್ತಾರೆ, ಯಾವುದು ನಮ್ಮ ಗ್ರಹಿಕೆಗೆ ಬರ್ತದೆ ಅಂಥದ್ದು ಓರಲ್ ಎವಿಡೆನ್ಸ್. ಅಂದ್ರೆ ಕಣ್ಣಾರೆ ಕಂಡಿರುವಂತ ವ್ಯಕ್ತಿ, ಕಿವಿಯಾರೆ ಕೇಳಿರುವಂತ ವ್ಯಕ್ತಿ ಯಾವ್ದ್ರ ಘಟನೆಯ ಬಗ್ಗೆ. ಈಗ ಒಂದು ಫ್ಯಾಕ್ಟ್ ಇಶ್ಯೂ ಅಂದ್ರೆ ವೆದರ್ ಎ ಹ್ಯಾಸ್ ಸ್ಟ್ಯಾಬ್ಡ್ ಬಿ. ಎ ಹ್ಯಾಸ್ ಸ್ಟ್ಯಾಬ್ಡ್ ಬಿ ಅಂತ ಪ್ರಶ್ನೆ ಇರುವಾಗ ಎ ಒಂದು ನೋಡಿರ್ಬೇಕು, ಅಥವಾ ಎ ಬಿಗೆ ಸ್ಟ್ಯಾಬ್ ಮಾಡ್ತಾ ಇರುವಾಗ ಕಿವಿಯಿಂದ ಕಿರ್ಚದ್ ಕೇಳಿರ್ಬೇಕು, ಅಥವಾ ಅವನ ರಕ್ತ ಏನಾದ್ರು ಅಥವಾ ಸಮಥಿಂಗ್ ಇವನಿಗೆ ಸೋಕಿರ್ಬೇಕು ಸ್ಪರ್ಶದಿಂದ, ಕಣ್ ಕಾಣದೇ ಇದ್ರೆ ಇದಾಗದಿದ್ರೆ ಒದ್ದಾಡುವಂತ ನೋಡಿಲ್ಲ ಇದು ಅನುಭವಿಸಿರ್ಬೇಕು, ಅಥವಾ ಡೆಡ್ ಬಾಡಿಯ ವಾಸನೆ ಬಂದಿರ್ಬೇಕು, ಇವನೇ ಫಸ್ಟ್ ಕಂಡು ಹಿಡ್ದಿರುವಂತವನು ಅಲ್ವಾ? ಸೊ ಹೀಗೆ ಈ ರೀತಿಯ ಬೇರೆ ಬೇರೆ ಇದು ಪಂಚೇಂದ್ರಿಯಗಳದ್ದು ಆ ಗ್ರಹಿಕೆ ಯಾವ್ದಾಗತ್ತೆ ಅಂತ ವ್ಯಕ್ತಿಗಳು ಮಾತ್ರ ಐ ವಿಟ್ನೆಸ್ ಅಂತ, ಅದಕ್ಕೆ ಜನರಲ್ ಆಗಿ ಐ ವಿಟ್ನೆಸ್ ಅಂತ ಹೇಳ್ತಾರೆ. ಅವರು ಬಂದು ಎವಿಡೆನ್ಸ್ ಕೊಡ್ಬೇಕು. ಅಂತ ಎವಿಡೆನ್ಸ್ ಮಾತ್ರ ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ಬೆಸ್ಟ್ ಎವಿಡೆನ್ಸ್. ಹಿಯರ್ಸ್ ಅಂದ್ರೆ ಏನಾಗತ್ತೆ, ಎ ಸಾಯಿಸ್ತಾ ಇರುವಂತದ್ದನ್ನ ಬಿ ನೋಡ್ದ, ಹೀಸ್ ಐ ವಿಟ್ನೆಸ್. ಬಿ ಡಿ ಹತ್ರ ಹೇಳ್ತಿದ್ದಾನೆ, ಅವನು ಎ ಸಾಯಿಸಿದನ್ನ ನಾನು ನೋಡ್ದೆ ಅಂತ ಹೇಳಿ ಬಿ ಹೇಳ್ತಿದ್ದಾನೆ ಡಿ ಹತ್ರ. ಸೊ ಡಿ ಏನಾಗ್ತಾನೆ, ಅವನು ಹಿಯರ್ಸೆ, ಅವನಿಗೆ ಗೊತ್ತಿಲ್ಲ ಎ ಸಾಯಿಸ್ತಾ ಇರೋದನ್ನ ಇವನು ನೋಡಿಲ್ಲ, ಆದ್ರೆ ಬಿ ಹೇಳುವಂತದನ್ನ ಕೇಳಿದಾನೆ. ಸೊ ಡಿ ಎವಿಡೆನ್ಸ್ ಹಿಯರ್ಸೆ ಎವಿಡೆನ್ಸ್ ಆಗತ್ತೆ. ದಟ್ ಈಸ್ ನಾಟ್ ಅಡ್ಮಿಸಿಬಲ್. ಓಕೆ. ಸೊ ಈ ತರ ಅಂದ್ರೆ ಆಕ್ಚುಲಿ ಯಾರು ವ್ಯಕ್ತಿಗಳು ಸಂದರ್ಭಗಳು ಇಲ್ವೋ ಅದೆಲ್ಲ ಹಿಯರ್ಸೆ ಎವಿಡೆನ್ಸ್. ಆದ್ರೆ ರೆಸ್ ಜೆಸ್ಟೆ ಅಂದ್ರೆ ಏನು? ರೆಸ್ ಜೆಸ್ಟೆ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಈಗ ಇವನ್ಗೆ ಸಾಯಿಸ್ಲಿಕ್ಕೆ ಹೋದ, ಸಾಯಿಸೋಕ್ಕಿಂತ ಮುಂಚೆ ಹಿ ವಾಸ್ ವೆರಿ ಟೆನ್ಸ್ಡ್, ಅವನು ಟೆನ್ಷನ್ ಅಲ್ಲಿ ಇದ್ದ ಹೇಳುವಂತದ್ದು. ಅದು ಈ ಒಂದು ಎಂಟೈರ್ ಆ ಒಂದು ಏನು ಟ್ರಾನ್ಸಾಕ್ಷನ್ ಅಂತ ಹೇಳ್ತಾರೆ, ಸಾಯಿಸೋಕ್ಕಿಂತ ಮುಂಚೆ ಏನ್ ಮಾಡ್ದ, ಸಾಯಿಸಿದ ನಂತರ ಓಡ್ ಹೋದ, ರ್ಯಾನ್ ಅವೇ, ಅಥವಾ ಕೆಲವೊಂದ್ಸಲ ಅವರೇ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅಂತ ವಿಷಯನೂ ಇರುತ್ತೆ. ತಮ್ಮ ತಪ್ಪನ್ನ ಮುಚ್ಕೊಳ್ಳಿಕ್ಕೆ ಅವರೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತಾರೆ ಸತ್ ಹೋದವನು ಅಂತ ಹೇಳಿ. ಅಥವಾ ಇಲ್ಲಿ ಯಾವುದೋ ಒಂದು ಅಂಗಡಿಯಲ್ಲಿ ಕೂತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ದ, ಚಾ ಕುಡಿತಾ ಇದ್ದ. ಸೊ ಆಲ್ದೋ ದೇ ಆರ್ ಸೀಮಿಂಗ್ ಟು ಬಿ ಹಿಯರ್ಸ್ ಎವಿಡೆನ್ಸ್, ಆಕ್ಚುಲಿ ಈ ಸಂದರ್ಭಗಳು ಯಾವುದು ಸಹ ಇಲ್ಲಿಯ ಕ್ಯಾಂಟೀನ್ ಓನರ್ ಬಂದು ಹೇಳುವಂತದ್ದು, ಅಥವಾ ಅಂದ್ರೆ ಫ್ಯಾಕ್ಟ್ ಇಶ್ಯೂಗೆ ಹೇಗೆ ರೆಲೆವೆಂಟ್ ಅಂತ ನೋಡ್ಲಿಕ್ಕೆ ಹೋದ್ರೆ ಹಿಯರ್ಸ್ ಎವಿಡೆನ್ಸ್ ಆಗತ್ತೆ. ಕೊಂದಿದ್ದು ನೋಡ್ತಾ ಇದ್ರು, ಅದಕ್ಕಿಂತ ಇಫ್ ಇಟ್ ಇಸ್ ಫಾರ್ಮಿಂಗ್ ದ ಪಾರ್ಟ್ ಆಫ್ ದಿ ಸೇಮ್ ಟ್ರಾನ್ಸಾಕ್ಷನ್, ಅವನು ಚಾಕು ತಗೊಂಡಿದ್ದು ಅದು ಪ್ರಿಪರೇಷನ್ ಅಲ್ಲೂ ಬರುತ್ತೆ, ಬೇರೆ ಸೆಕ್ಷನ್ ಕೂಡ ರೆಲೆವೆಂಟ್ ಆಗತ್ತೆ, ಮೋಟಿವ್ ಕೂಡ. ಇದ್ರಲ್ಲೂ ಕೂಡ ಆಸ್ ಅ ಪಾರ್ಟ್ ಆಫ್ ದ ಸೇಮ್ ಟ್ರಾನ್ಸಾಕ್ಷನ್ ದಿಸ್ ಬಿಕಮ್ಸ್ ರೆಲೆವೆಂಟ್. ಎಲ್ಲಿ ಹೋದ, ಆಮೇಲೆ ಏನ್ ಮಾಡ್ದ ಹೇಳುವಂತದ್ದೆಲ್ಲ. ಸೊ ದಾಟ್ ಈಸ್ ರೆಸ್ ಜೆಸ್ಟೆ. ಆಯ್ತಾ? ಆ ಸಂದರ್ಭಗಳು ಆಲ್ದೋ ದೇ ಆರ್ ನಾಟ್ ಆಕ್ಚುಲಿ ಈ ಸಂದರ್ಭಕ್ಕೆ ಅದು ತಾಳೆ ಆಗದಿದ್ರು, ಅದು ಎಂಟೈರ್ ಆ ಟ್ರಾನ್ಸಾಕ್ಷನ್ ಒಂದು ಭಾಗವಾಗಿದ್ದಕ್ಕೆ, ಅವನ ಒಂದು ಎಂಟೈರ್ ವ್ಯಕ್ತಿತ್ವನ ಪರಿಚಯ ಮಾಡ್ಕೊಡ್ಲಿಕ್ಕೆ ಇದು ಆಗತ್ತೆ. ಸೊ ಅದೇ ಜಾಗದಲ್ಲಿ ಆಗಿರ್ಬೋದು, ಅಥವಾ ಬೇರೆ ಸಮಯದಲ್ಲಿ ಬೇರೆ ಪ್ಲೇಸ್ ಅಲ್ಲಿ ಆಗಿದ್ರು ಸಹ ಇಟ್ ಈಸ್ ಅಡ್ಮಿಸಿಬಲ್, ಇಟ್ ಈಸ್ ರೆಲೆವೆಂಟ್ ಅಂತ ನಾವು ನೋಡ್ತೇವೆ. So this is section 6, doctrine of res geste. Next one, section 7 of the Evidence Act does not include which of the followings? Occasion, cause, purpose and effect.
ಸೊ ಸೆಕ್ಷನ್ 7 ಇಲ್ಲಿ ನೋಡುವಂಥದ್ದು ನೋಡಿ, ಅಕೇಶನ್ ಸಂದರ್ಭ. ಒಬ್ಬನಿಗೆ ಒಬ್ಬನ ಮೇಲೆ ದ್ವೇಷ ಇತ್ತು ಅಥವಾ ಅವನು ಮನೇಲಿ ಒಬ್ಬನೇ ಇರ್ತಾನೆ ಅಂತ ಗೊತ್ತಿತ್ತು, ಆ ಸಂದರ್ಭ. ಕಾಸ್ ಯಾವ ಕಾರಣ ದ್ವೇಷಕ್ಕೆ. ಎಫೆಕ್ಟ್ ಪಾಯ್ಸನ್ ಕುಡಿದಕ್ಕೆ ಏನಾಯ್ತು, ಒದ್ದಾಡ್ದ ಅವನು. ಸೊ ಆ ವಿಷಯಗಳನ್ನ ಇದಲ್ಲ, ಅವನು ಆಹಾರ ತಗೊಂಡ್ಮೇಲೆ ಸ್ವಲ್ಪ ಅನ್ಈಸಿನೆಸ್ ಆಗ್ತಿತ್ತು ಅವನಿಗೆ ಹೇಳುವಂಥದ್ದು ರೆಲೆವೆಂಟ್ ಫ್ಯಾಕ್ಟ್. ಅಕೇಶನ್ ಮನೇಲಿ ಒಬ್ಬನೇ ಇದ್ದ, ಉಳಿದವರೆಲ್ಲ ಊರಿಗೆ ಹೋಗಿದ್ರು, ಅಥವಾ ಕಳ್ತನ ಮಾಡ್ಲಿಕ್ಕೆ ಇವರು ಫೇಸ್ಬುಕ್ ಅಲ್ಲಿ ಅದ್ರಲ್ಲೆಲ್ಲ ಅಪ್ಲೋಡ್ ಮಾಡಿದ್ರು ನಾವು ಊರಿಗೆ ಹೋಗ್ತೇವೆ ಅಂತ ಹೇಳಿ. ಆವಾಗ ಕಳ್ಳನಿಗೆ ಗೊತ್ತಾಯ್ತು ಮನೇಲಿ ಯಾರಿರ್ಲಿಲ್ಲ ಅಂತ. ಸೊ ಹೀಗೆ ಈ ತರ ಇದಿರತ್ತಲ್ಲ, ಅಕೇಶನ್ ಸಂದರ್ಭ. ಕಾಸ್ ಕಾರಣ ಏನು, ತುಂಬಾ ರಿಚ್ ಅಂತ ಗೊತ್ತಿತ್ತು ಅದಕ್ಕೆ ಹೋಗಿ ದರೋಡೆ ಮಾಡಿದ್ರು, ಅಥವಾ ದರೋಡೆ ಮಾಡ್ಲಿಕ್ಕೆ ಅವರು ವೀಕ್ ಅಂತ ಗೊತ್ತಿತ್ತು, ವೃದ್ಧರು ಇದ್ರು, ಅವರು ರಿಟಾಲಿಯೇಟ್ ಮಾಡೋದಿಲ್ಲ, ಏನು ರಿಸ್ಕ್ ಇಲ್ಲ ಈ ಒಂದು ಅಫೆನ್ಸ್ ಮಾಡ್ಲಿಕ್ಕೆ ಅಂತ ಗೊತ್ತಿತ್ತು, ಅದು ಕಾರಣ. ಸೊ ಆ ವಿಷಯಗಳೆಲ್ಲ ಏನಿರುತ್ತವಲ್ಲ ಅದು ಕೂಡ ರಿಲೆವೆಂಟ್ ಆಗ್ತದೆ ಅಂತ ಹೇಳುವಂಥದ್ದು. ಸೊ ಅಕೇಶನ್, ಕಾಸ್ ಅಂಡ್ ಎಫೆಕ್ಟ್, ಅದ್ರ ಪರ್ಪಸ್ ಅಲ್ಲ. ಓಕೆ, ಪರ್ಪಸ್ ಅಂತ ಡೈರೆಕ್ಟ್ ಹೇಳುವಂಥದ್ದಲ್ಲ, ಮೋಟಿವ್, ಕಂಡಕ್ಟ್ ಹೇಳುವಂಥದ್ದು ಸೆಕ್ಷನ್ 8 ಅಲ್ಲಿ ಬರುತ್ತೆ. ಮೋಟಿವ್, ಪ್ರಿಪರೇಷನ್, ಕಂಡಕ್ಟ್. So things said or done by a conspirator in reference to common design is relevant fact under section. So ಇದು ಕಾನ್ಸ್ಪಿರೇಟರ್ ಏನ್ ಹೇಳ್ತಾನೆ ಹೇಳುವಂಥದ್ದು, ಅದು ಸೆಕ್ಷನ್ 10 ಅಲ್ಲಿ. ಈಗ ನಾವು 120A 120B IPC ಅಲ್ಲಿ ಕಾನ್ಸ್ಪಿರಸಿ ನೋಡ್ತೇವಲ್ಲ, ಸೊ ದಟ್ ಇಸ್ ರಿಲೇಟೆಡ್ ಟು ದಿಸ್. ಹಾಗೆ ಇನ್ ರೆಫರೆನ್ಸ್ ಟು ದಿಯರ್ ಕಾಮನ್ ಇಂಟೆನ್ಷನ್ ಅಂತ ಹೇಳ್ತಾರೆ. ಅದನ್ನ ಮತ್ತೆ ಇನ್ನೊಂದ್ಸಲ ನೆಕ್ಸ್ಟ್ ಬರುವಾಗ ಐ ಎಕ್ಸ್ಪ್ಲೇನ್ ದಟ್ ರಿಲೆವೆಂಟ್ ಫ್ಯಾಕ್ಟ್ಸ್ ನ ಎಲ್ಲ ಸೆಕ್ಷನ್ 6 ಇಂದ 55 ತನಕನು ಎಕ್ಸ್ಪ್ಲೇನ್ ಮಾಡ್ತಾನೆ ಇನ್ನೊಮ್ಮೆ, ಆಯ್ತಾ. ಸೊ ಆವಾಗ ಡೀಟೇಲ್ ಅಂದ್ರೆ ನಿಮ್ಗೆ ಏನ್ ಹೇಳ್ತಾರೆ, ನೆಸೆಸಿಟಿ ಎಷ್ಟು ಅಷ್ಟ ಎಕ್ಸ್ಪ್ಲೇನ್ ಮಾಡ್ತೇನೆ. ಬಟ್ ರಿಮೆಂಬರ್, ದಿಸ್ ಈಸ್ ಸಮಥಿಂಗ್ ವಿಚ್ ಈಸ್ ಸೆಡ್ ಬೈ ಅ ಕಾನ್ಸ್ಪಿರೇಟರ್. ಅಂಥ ವಿಷಯಗಳು ರೆಲೆವೆಂಟ್ ಆಗತ್ತೆ, ಅದನ್ನು ಕೂಡ ರೆಲೆವೆಂಟ್ ತಗೊಳ್ಬಹುದು ಅಂತ ಹೇಳ್ತಾರೆ. ದಟ್ ಈಸ್ ಅಂಡರ್ ಸೆಕ್ಷನ್ 10, ಸೆಕ್ಷನ್ 10ರಲ್ಲಿ ಬರುತ್ತೆ. Next, facts not otherwise relevant are irrelevant if they are inconsistent with any fact in issue or relevant fact. ಓಕೆ ನೋಡಿ, ಈಗ ಇಷ್ಟು 6 ಇಂದ 55 ತನಕ ಹೇಳಿದ್ರು, ಅದು ರೆಲೆವೆಂಟ್, ಅದು ರೆಲೆವೆಂಟ್, ಇದು ಸುಮಾರು ಹೇಳಿದ್ರು. ಸೊ 11 ಇಟ್ ಇಸ್ ನೋನ್ ಆಸ್ ಅ ರೆಸಿಡ್ಯೂಯರಿ ಫ್ಯಾಕ್ಟ್ ಅಂತ ಹೇಳ್ತಾರೆ. ರೆಸಿಡ್ಯೂಯರಿ ಅಂದ್ರೆ ಉಳಿದಿರುವಂತದ್ದು ಯಾವ್ದಿರತ್ತೆ ಅದು. ಬಟ್ ಈ ಒಂದು ನಾಟ್ ಅದರ್ವೈಸ್ ರೆಲೆವೆಂಟ್, ಇದ್ರ ಪ್ರಕಾರ ರಿಲೆವೆಂಟ್ ಅಲ್ಲ. ಈಗ 2 ರೀತಿ ವಿಷಯಗಳು ಇರ್ತವೆ. ಒಂದು ವೇಳೆ ಇವನು ಈ ಜಾಗದಲ್ಲಿ ಇದ್ದ, ಅವನಿಗೆ ಮೋಟಿವ್ ಇತ್ತು ಹೇಳುವಂಥದ್ದು ರೆಲೆವೆಂಟ್, ಅಥವಾ ಅವನು ಪ್ರಿಪರೇಷನ್ ಮಾಡಿದ್ದ ಹೇಳುವಂಥದ್ದು ರೆಲೆವೆಂಟ್. ಅದ್ರ ತತ್ವಿರುದ್ಧವಾಗಿ ಏನಿರತ್ತೆ, ಮೋಟಿವ್ ಇಲ್ಲ ಹೇಳುವಂಥದ್ದು ಅಲ್ವಾ. ಮೋಟಿವ್ ಇಲ್ಲ ಹೇಳಲಿಕ್ಕೆ ಏನ್ ತೋರಿಸ್ಬೋದು, ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್ ಹೇಳುವಂಥದ್ದು, ಅಥವಾ ಪ್ರಿಪರೇಷನ್ ಮಾಡ್ಕೊಂಡ ಹೇಳುವಂಥದ್ದು, ಅವನ ಆ ಜಾಗದಲ್ಲಿ ಇಲ್ವೇ ಇಲ್ಲ ಅಂತ ಹೇಳುವಂಥದ್ದು. ಸೊ ಅದೇನಾಗತ್ತೆ, ವಿಚ್ ಇಸ್ ನಾಟ್ ಅದರ್ವೈಸ್ ರೆಲೆವೆಂಟ್. ಹಾಗೆ ನೋಡಿದ್ರೆ ರೆಲೆವೆಂಟ್ ಅನ್ಸೋದಿಲ್ಲ ಇದಕ್ಕೆ, ಆದ್ರೆ ರೆಲೆವೆಂಟ್ ಆಗತ್ತೆ. ಸೊ ಹಾಗೆ ಆ ರೀತಿಯ ವಿಷಯಗಳು ಬರುವಂತದ್ದು ನಾವು ಈ ಸೆಕ್ಷನ್ 11 ಅಲ್ಲಿ ನೋಡ್ತೇವೆ. ಸೊ ಮೇನ್ ಆಗಿ ಪ್ಲೀ ಆಫ್ LEB ಅಂತ ಬರುತ್ತೆ ಇದರಲ್ಲಿ. ಅಂದ್ರೆ ಮಿಸ್ಟರ್ A B ಅನ್ನ ಬಾಂಬೆಲಿ ಸಾಯಿಸ್ದ ಅಂತ ಹೇಳಿ ಒಂದು ವಿಷಯ ಇದೆ, ಒಂದು ಫ್ಯಾಕ್ಟ್ ಇಶ್ಯೂ. ಸೊ ಎ ಹೇಳ್ತಾನೆ, ಇಲ್ಲ ನಾನು ಅದನ್ನ ಡೆಲ್ಲಿಯ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೆ. ಸೊ ಹೊರಗೆ ಹೋಗುವಂತ ಚಾನ್ಸೇ ಇರಲಿಲ್ಲ ಅಟ್ ಎನಿ ಕಾಸ್ಟ್. ಸೊ ಅದೇನಾಗತ್ತೆ, ಇಟ್ ಈಸ್ ಇವನು B ಮುಂಬೈಲಿ ಮರ್ಡರ್ ಆಗೋದಕ್ಕೂ A ಡೆಲ್ಲಿಲಿ ಅಡ್ಮಿಟ್ ಆಗಿರುವಂತದ್ದು ಹಾಗೆ ನೋಡಿದ್ರೆ ಇಟ್ಸ್ ನಾಟ್ ರೆಲೆವೆಂಟ್ ಅಲ್ವಾ. ಆದ್ರೆ ಇಟ್ ಬಿಕಮ್ಸ್ ಅದರ್ವೈಸ್ ರೆಲೆವೆಂಟ್ ಬಿಕಾಸ್ ಆಫ್ ದಿಸ್ ಕನೆಕ್ಷನ್. ಇಟ್ ಈಸ್ ಇನ್ಕನ್ಸಿಸ್ಟೆಂಟ್ ಹೇಳುವಂತದ್ದು. ಅಂದ್ರೆ ಇದ್ರ ಜೊತೆ ಅದು ಇನ್ಕನ್ಸಿಸ್ಟೆಂಟ್, ಹಾಗಾಗಲಿಕ್ಕೆ ಸಾಧ್ಯನೇ ಇಲ್ಲ. A ಮುಂಬೈಯಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ದಟ್ಸ್ ವೈ ದಿಸ್ ಬಿಕಮ್ಸ್ ಇನ್ಕನ್ಸಿಸ್ಟೆಂಟ್. ಸೊ ಆ ಇನ್ಕನ್ಸಿಸ್ಟೆಂಟ್ ಹೇಳುವಂತ ಕಾರಣಕ್ಕೆ ದಿಸ್ ಬಿಕಮ್ಸ್ ರೆಲೆವೆಂಟ್, ವಿಚ್ ಆರ್ ನಾಟ್, ಯಾವ ರೆಲೆವೆಂಟ್ ಅಲ್ಲದೆ ಇರುವಂತಹ ಫ್ಯಾಕ್ಟ್ಸ್ಗಳು ಅವುಗಳು ಇರುವಂತಹ ಫ್ಯಾಕ್ಟ್ ಇಶ್ಯೂ ಮತ್ತೆ ರೆಲೆವೆಂಟ್ ಫ್ಯಾಕ್ಟ್ ಗಳಿಗೆ ಇನ್ಕನ್ಸಿಸ್ಟೆಂಟ್ ಆಗಿರೋ ಕಾರಣಕ್ಕೆ ದೇ ಬಿಕಮ್ ರೆಲೆವೆಂಟ್. ಆಯ್ತಾ. ಈಗ ಕೆಲವೊಂದ್ಸಲ ಈಗ ಜಸ್ಟ್ ರ್ಯಾಂಡಮ್ ಆಗಿ ಹೇಳ್ತೇನೆ, ಶತ್ರುವಿನ ಶತ್ರು ಮಿತ್ರ ಅಂತ ಹೇಳ್ತಾರೆ ಅಲ್ವಾ. A ಇರ್ತಾನೆ, B ಇರ್ತಾನೆ, C ಇರ್ತಾನೆ.
ಸೊ ಎ ಮತ್ತೆ ಸಿ ಗೆ ಸಂಬಂಧನೇ ಇಲ್ಲ. ಎ ಮತ್ತೆ ಬಿ ಬಹಳ ಫ್ರೆಂಡ್ಸ್ ಆಗಿರ್ತಾರೆ, ಬಿ ಮತ್ತೆ ಸಿ ಗೆ ಆಗ್ತಿರೋದಿಲ್ಲ. ಆಯ್ತಾ? ಒಂದ್ ವೇಳೆ ಎ ಮತ್ತೆ ಬಿಗೂ ಆಗೋದಿಲ್ಲ ಅಂತ ತಿಳ್ಕೊಳ್ಳಿ, ಆವಾಗ ಎ ಮತ್ತೆ ಸಿ ದೇ ಮೇ ಬಿಕಮ್ ಫ್ರೆಂಡ್ಸ್. ಯಾಕೆ? ಇವರು ಮಧ್ಯೆ ಇರುವಂತಹ ಆ ಒಂದು ಜಗಳಕ್ಕೋಸ್ಕರ. ಸೊ ಯಾವುದು ರೆಲೆವೆಂಟ್ ಇರ್ಲಿಲ್ವೋ, ಲೇಟರ್ ದಿಸ್ ಮೇ ಬಿಕಮ್ ರೆಲೆವೆಂಟ್ ಡ್ಯೂ ಟು ಇನ್ಕನ್ಸಿಸ್ಟೆನ್ಸಿ. ಸೊ ಹಾಗೆ ಇವುಗಳನ್ನ ಫ್ಯಾಕ್ಟ್ಸ್ ಗಳಂತ ತಗೊಂಡ್ರು ಸಹ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೆಮ್ ಇನ್ ಸಚ್ ಅ ಮ್ಯಾನರ್. ಆನ್ಸರ್ ಇದು ಸೆಕ್ಷನ್ 11. ಈ ಶಬ್ದಗಳು ನೀವು ಬಾಯಿಟ್ ಹಾಕೊಂಡ್ರೆ ಸಾಕು. ಫ್ಯಾಕ್ಟ್ಸ್ ಫಾರ್ಮಿಂಗ್ ದ ಪಾರ್ಟ್ ಆಫ್ ಸೇಮ್ ಟ್ರಾನ್ಸಾಕ್ಷನ್ ಸೆಕ್ಷನ್ 6 ಬರುತ್ತೆ. ಫ್ಯಾಕ್ಟ್ಸ್ ವಿಚ್ ಆರ್ ನಾಟ್ ಅದರ್ವೈಸ್ ರೆಲೆವೆಂಟ್ ವಿಚ್ ಆರ್ ಇನ್ಕನ್ಸಿಸ್ಟೆಂಟ್ ಹೇಳುವಂತದ್ದು ಸೆಕ್ಷನ್ 11. ಮೋಟಿವ್ ಪ್ರಿಪರೇಷನ್ ಕಂಡಕ್ಟ್ ಸೆಕ್ಷನ್ 8. ಎಕ್ಸ್ಪ್ಲನೇಟರಿ ಆರ್ ಇಂಟ್ರಡಕ್ಟರಿ ಫ್ಯಾಕ್ಟ್ಸ್ ಸೆಕ್ಷನ್ 9. ಕಾಸ್ ಅಕೇಶನ್ ಕಾಸ್ ಎಫೆಕ್ಟ್ ಸೆಕ್ಷನ್ 7. ಆಯ್ತಾ? ಸೊ ಹೀಗೆ ಈ ಕಾನ್ಸ್ಪಿರೇಟರ್ ಹೇಳುವಂತಹ ಮಾತುಗಳು ರೆಲೆವೆಂಟ್ ಆಗುವಂಥದ್ದು ಸೆಕ್ಷನ್ 10 ಅಲ್ಲಿ. ಈ ರೈಟ್ಸ್ ಕಸ್ಟಮ್ಸ್ ಅದಕ್ಕೆ ಸಂಬಂಧಪಟ್ಟ ಸೆಕ್ಷನ್ 13. ಮತ್ತೆ ಮೆಂಟಲ್ ಎಲಿಮೆಂಟ್ಸ್ ಗಳಿರುವಂತದ್ದು 14. So which one of the following sections of the Indian Evidence Act provides provision regarding plea of LB? Plea of LB ಯಾವ್ದ್ರ ಬಗ್ಗೆ ಹೇಳುತ್ತೆ? 7, 6, 4 and 11. D, yes, correct, exactly. D is the answer. Section 11. Chaitra, Shohini, Pushpa, Gangadhar, Keshamurti, Mahesh, Punit, Tejaswini, Hauth. Next, which section of the Evidence Act is called a residuary section dealing with relevancy of facts? Residuary fact ಅಂದ್ರೆ ಯಾವ್ದಕ್ಕೆ ಹೇಳ್ತಾರೆ? ಈಗಷ್ಟೇ ಹೇಳಿದ್ದೆ. ಇದು ಯಾವ್ದಕ್ಕೆ? ಫೋರ್ಟೀನ್ ಅಲ್ಲ, ಎಸ್ ಇಟ್ ಈಸ್ 11, ಸೆಕ್ಷನ್ 11. ಅದಕ್ಕೆ ರೆಸಿಡರಿ ಹೇಳ್ತಿದ್ರು. ರೆಸಿಡರಿ ಫ್ಯಾಕ್ಟ್ಸ್, ರೆಸಿಡರಿ ಇರ್ರೆಲೆವೆಂಟ್ ಫ್ಯಾಕ್ಟ್ಸ್ ಅದರ್ವೈಸ್ ರೆಲೆವೆಂಟ್ ಅಂತ ಹೇಳಿ ನಾವು ತಗೊಳ್ಬಹುದು. ನೆಕ್ಸ್ಟ್ ಒನ್, which of the following does not find a mention as showing state of mind under section 14 of Indian Evidence Act? ಇದರಲ್ಲಿ ಯಾವ್ದು ಅಂದ್ರೆ ಯಾವ ವಿಷಯಗಳ ಬಗ್ಗೆ ಮೋಟಿವ್ ಹೇಳುವಂಥದ್ದು 8 ಅಲ್ಲಿ ಬರುತ್ತೆ, ಸೆಕ್ಷನ್ 8. ಆದ್ರೆ ಇದು ಇಲ್ಲಿ ಬರುವಂತದ್ದು ಸೆಕ್ಷನ್ 14 ಅಲ್ಲಿ. ಇಲ್ಲಿ ಹೇಳ್ತಾರೆ ನೋಡಿ, ಎಕ್ಸಿಸ್ಟೆನ್ಸ್ ಆಫ್ ಎನಿ ಸ್ಟೇಟ್ ಆಫ್ ಮೈಂಡ್. ಆಯ್ತಾ? ಬರೀ ಇದಷ್ಟೇ ಅಲ್ಲ, or showing the existence of any state of body or bodily feeling. ಅಂದ್ರೆ ಒಬ್ಬನಿಗೆ ಪಾಯ್ಸನ್ ಕೊಟ್ಟು ಅವನು ವಾಂತಿ ಮಾಡ್ಕೊಳ್ತಿರ್ತಾನೆ, ಅವನ ಬಾಡಿ ಹೇಗೆ ಸ್ಟೇಟ್ ಆಫ್ ಬಾಡಿ, ಅವನು ಅಂದ್ರೆ ಸರ್ವೆಂಟ್ ಇರ್ತಾನೆ ಮನೆ ಕೆಲಸದವನು, ಅವನು ಹೇಳ್ತಾನೆ ತಮ್ಮ ಓನರು ಹೀಗೆ ವಾಂತಿ ಮಾಡ್ಕೊಳ್ತಿದ್ರು, ಅಥವಾ ಕೂಡ್ಲೆ ಹೋಗಿ ಮಲಗ್ಬಿಟ್ರು, ಅಥವಾ ಎದೆ ನೋವು ಅಂತ ಹೇಳ್ತಿದ್ರು. ಸೊ ಅದೆಲ್ಲ ಅವರ ಸ್ಟೇಟ್ ಆಫ್ ಬಾಡಿ ಹೇಗೆ ಹೇಳುವಂಥದ್ದು, ಅಥವಾ ಅವರ ಬಾಡಿಲಿ ಫೀಲಿಂಗ್, ನಾಸಿಯಸ್ ವಾಂತಿ ಬರುವಾಗ ಆಗ್ತಾ ಇರುವಂತದ್ದು, ಕಣ್ಕತ್ಲೆ ಬರುವಂತದ್ದು, ಆ ಫೀಲಿಂಗು ಏನು ಎಕ್ಸ್ಪ್ರೆಸ್ ಮಾಡ್ತಾರೆ ಅದು ಹೇಳುವಂತದ್ದು ಸಹ ದಟ್ ಈಸ್ ರೆಲೆವೆಂಟ್. ಅದ್ರ ಜೊತೆಗೆ ಎನಿ ಸ್ಟೇಟ್ ಆಫ್ ಮೈಂಡ್, ಅವನಿಗೆ ಉದ್ದೇಶ ಇತ್ತು, ನಾಲೆಜ್ ಇತ್ತು, ಗುಡ್ ಫೇತ್, ನೆಗ್ಲಿಜೆನ್ಸ್, ರ್ಯಾಶ್ನೆಸ್, ಇಲ್ ವಿಲ್ ಆರ್ ಗುಡ್ ವಿಲ್. ಸೊ ಇದಿಷ್ಟು ಈ ಬೋರ್ಡ್ ಅಲ್ಲಿ ಮಾರ್ಕ್ ಮಾಡಿದಾನಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ಅದೆಲ್ಲವೂ ಕೂಡ ಇದನ್ನ ಹೇಳುವಂತ ಸ್ಟೇಟ್ ಆಫ್ ಮೈಂಡ್ ಬಗ್ಗೆ ಹೇಳುವಂತ ವಿಷಯಗಳು. ಅದ್ರ ಮೋಟಿವ್ ಬಗ್ಗೆ ಹೇಳಿಲ್ಲ. ಮೋಟಿವ್ ಇಸ್ ರೆಲೆವೆಂಟ್ ಬಟ್ ಅಂಡರ್ ಸೆಕ್ಷನ್ 8, ನಾಟ್ ಅಂಡರ್ ಸೆಕ್ಷನ್ 14. The general rule is that admissions are proved against the maker. Which of the following provisions of the Evidence Act provide for exception of the rule? ಇದು ಅಡ್ಮಿಷನ್ಸ್ ಕನ್ಫೆಷನ್ಸ್ ಅಲ್ಲ, ಸೆಕ್ಷನ್ 17 ಇಂದ 31 ತನಕ ಬರುತ್ತೆ. ಈ ಅಡ್ಮಿಷನ್ಸ್ ಅಂತ ಬಂದಾಗ
ಅಡ್ಮಿಷನ್ ಅಂದ್ರೆ ಏನು? ಇಟ್ಸ್ ಅನ್ ಇನ್ಫರೆನ್ಸ್ ಆಫ್ ಎನಿ ಫ್ಯಾಕ್ಟ್. ಆಯ್ತಾ? ಅಂದ್ರೆ ಅದು ಅವನ ವಿರುದ್ಧನೇ ಉಪಯೋಗಿಸುವಂತಹ ಇದು. ಸೊ ಈಗ ನಾನು ಒಂದು ಎವಿಡೆನ್ಸ್ ಕೊಡ್ತೇನೆ ಅಂತ ಆದ್ರೆ ಅದು ನನ್ನ ವಿರುದ್ಧ ಆಗುವಂತಹ ಪ್ರಕ್ರಿಯೆ ಏನಿದೆ ಅದು ಯೂಶುವಲಿ ಅಡ್ಮಿಷನ್, ಅಂದ್ರೆ ನನ್ನ ವಿರುದ್ಧ ಉಪಯೋಗಿಸ್ತಾರೆ. ಆದ್ರೆ ನಾನು ಕೊಟ್ಟಂತದನ್ನ ನಾನೇ ಉಪಯೋಗಿಸಿದ್ರೆ ಅಲ್ವಾ? ಸೊ ಈ ಒಂದು ರೂಲ್ ಏನಿದೆ, ನನ್ನ ವಿರುದ್ಧ ಉಪಯೋಗಿಸುವಂತದನ್ನ ಅಲ್ಲ, ಇನ್ನೂ ಎಕ್ಸೆಪ್ಷನ್ಸ್ ಗಳಿವೆ, ಪ್ರೂವ್ಡ್ ಬೈ ದಿ ಮೇಕರ್ ಅಂತ ಆದ್ರೆ, ನನಗೋಸ್ಕರ ನಾನು ನನ್ನ ಕೇಸನ್ನ ಪ್ರೂವ್ ಮಾಡ್ಲಿಕ್ಕೋಸ್ಕರ ಇಫ್ ಐ ಯೂಸ್ ದ ಅಡ್ಮಿಷನ್, ಇವನ್ ದಟ್ ಇಸ್ ಪರ್ಮಿಸಿಬಲ್. ಆದ್ರೆ ಅದು ಇಟ್ ಇಸ್ ಅನ್ ಎಕ್ಸೆಪ್ಷನ್ ಟು ಸೆಕ್ಷನ್ 21. ಸೆಕ್ಷನ್ 21 ಹೇಳುತ್ತೆ ಅದೇನಂತ. ಅಲ್ಲ, ಅಡ್ಮಿಷನ್ ಅಂತ ಒಂದು ಚಾಪ್ಟರ್ ಇದೆಲ್ಲ, ಅದು ಮಾಡುವಾಗ ನಾನು ನಿಮ್ಗೆ ಹೇಳ್ತೇನೆ. ಓಕೆ, ಸೊ ಜಸ್ಟ್ ಟುಡೇಸ್ ಜಸ್ಟ್ ಇಂಟ್ರೊಡಕ್ಟರಿ, ಒಂದು ನಮ್ಗೆ ಕ್ಲಾಸಿಫಿಕೇಶನ್ ಹೇಗೆ, ಯಾವ ಪಾಯಿಂಟ್ ಇಂದ ಎಲ್ಲಿ ತನಕ ಏನೇನ್ ಬರುತ್ತೆ ಹೇಳೋದು ಒಂದು ಫಸ್ಟ್ ವಾರ್ಮ್ ಅಪ್ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ. ಮತ್ತೆ ಇದು ಒಂದು ಸೈಕಲ್ ಆಗಿ ಮತ್ತೆ ಈ ಕಾನ್ಸೆಪ್ಟ್ ಗಳ ಬಗ್ಗೆ ಕ್ವಶನ್ಸ್ ಗಳು ಬರ್ತವೆ, ಆವಾಗ ಡೀಟೇಲ್ ಆಗಿ ಹೇಳ್ತೇನೆ. ಆಯ್ತಾ? ಸೊ ಫಸ್ಟ್ ಇದು ಮಾಡ್ಕೊಳ್ಳಿ, ಈ ಎಲ್ಲ ಸಂದರ್ಭಗಳಲ್ಲಿ ಇಟ್ಸ್ ಅನ್ ಎಕ್ಸೆಪ್ಷನ್. ನಾನು ಡೈರೆಕ್ಟ್ ಸೆಕ್ಷನ್ 21 ಹೇಳಿದ್ರೆ ಇಟ್ ಮೇ ನಾಟ್ ಬಿ, ಅಂದ್ರೆ ಸೆಕ್ಷನ್ 17 ಅಂದ ಸ್ಟಾರ್ಟ್ ಮಾಡೋದು ಹೊರತು ಇಟ್ ಮೇ ನಾಟ್ ಬಿ ಕಾಂಪ್ರಹೆನ್ಸಿಬಲ್, ಅಷ್ಟು ಅರ್ಥ ಆಗ್ಲಿಕ್ಕಿಲ್ಲ. ಓಕೆ, ಸೊ ಅದಕ್ಕೋಸ್ಕರ ಜಸ್ಟ್ ಇಷ್ಟು ಎಕ್ಸೆಪ್ಷನ್ಸ್ ಇದೆ ಸೆಕ್ಷನ್ 32 ಅಲ್ಲಿ ಬರುವಂತದ್ದು ಅದೆಲ್ಲದು ಕೂಡ. ಸೊ 16 ತನಕ ಮೇನ್ ಆಗಿ ರೆಲೆವೆಂಟ್ ಫ್ಯಾಕ್ಟ್ಸ್ ಗಳ ಬಗ್ಗೆ, ಉಳಿದಿದ್ದು ಇದೆ, ಉಳಿದಿದ್ದು ರೆಲೆವೆಂಟ್ ಫ್ಯಾಕ್ಟ್ಸ್ ಗಳೇ, ಆದ್ರೆ ಅವರಿಗೆ ಒಂದು ಕ್ಲಾಸಿಫಿಕೇಶನ್, ಒಂದು ಹೆಸರು ಅಂತ ಇದೆ, ಅಡ್ಮಿಷನ್ಸ್ ಅಂಡ್ ಕನ್ಫೆಷನ್ಸ್, ಮತ್ತೆ ಸ್ಟೇಟ್ಮೆಂಟ್ಸ್ ಬೈ ವಿಟ್ನೆಸಸ್ ಹೂ ಕೆನಾಟ್ ಬಿ ಕಾಲ್ಡ್ ಆಸ್, ಸ್ಟೇಟ್ಮೆಂಟ್ ಬೈ ಪರ್ಸನ್ಸ್ ಹೂ ಕೆನಾಟ್ ಬಿ ಕಾಲ್ಡ್ ಆಸ್ ವಿಟ್ನೆಸಸ್ ಹೇಳುವಂತ ಒಂದಿದೆ. ಜಜ್ಮೆಂಟ್ ಯಾವಾಗ ರೆಲೆವೆಂಟ್ ಆಗತ್ತೆ, ಈಗ ಲಾ ಬುಕ್ಸ್ ಅಲ್ಲಿ ಇರುವಂತಹ ವಿಷಯಗಳನ್ನ ರೆಲೆವೆಂಟ್ ಆಗಿ ತಗೊಳ್ಬಹುದಾ ಹೇಳುವಂತದೆಲ್ಲ, ಅದೆಲ್ಲ ಸ್ಪೆಷಲ್ ಸಂದರ್ಭದಲ್ಲಿ ಬರುವಂತದ್ದು. ಸೊ ಅಡ್ಮಿಷನ್ಸ್ ಆರ್ ರೆಲೆವೆಂಟ್ ಅಂಡ್ ಮೇ ಬಿ ಪ್ರೂವ್ಡ್ ಆಸ್ ಅಗೇನ್ಸ್ಟ್ ದ ಪರ್ಸನ್ ಹೂ ಮೇಕ್ಸ್ ದೆಮ್. ಅಂದ್ರೆ ಉದಾಹರಣೆಗೆ ನಾನು ಒಂದು ಪ್ಲೇಂಟ್ ಕೊಟ್ಟಿದ್ದೇನೆ, ಪ್ಲೇಂಟ್ ಅಲ್ಲಿ ಏನ್ ಹೇಳ್ಬೇಕು, ರೆಂಟ್ ಕೊಟ್ಟಿಲ್ಲ ಅಂತ ಹೇಳ್ಬೇಕು. ಲ್ಯಾಂಡ್ ಲಾರ್ಡ್ ಆಗಿದ್ದಿದ್ರೆ ನಾನು ಟೆನೆಂಟ್ ರೆಂಟ್ ಕೊಟ್ಟಿಲ್ಲ ಅಂತ ಹೇಳ್ಬೇಕು. ಸೊ ನಾನು ಪ್ಲೇಂಟ್ ಅಲ್ಲಿ ಏನ್ ಮಾಡ್ತಿದ್ದೇನೆ ಅಂದ್ರೆ, ಟೆನೆಂಟ್ ಹಾಗೆ ಹೀಗೆ ಒಂದು ಇದು ಸರಿ ಇಲ್ಲ, ನೀರ್ ಖರ್ಚು ಮಾಡ್ತಾನೆ ಅಂತ ಬೇರೆ ಎಲ್ಲ ಹೇಳ್ತಾನೆ. ರೆಂಟ್ ಕೊಟ್ಟಿದ್ದಾನೆ ಹೌದು, ಅಂದ್ರೆ ಹಿ ಹ್ಯಾಸ್ ಬೀನ್ ಪ್ರೊವೈಡಿಂಗ್ ದಿ ರೆಂಟ್ ರೆಗ್ಯುಲರ್ಲಿ ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಏನದು? ಇಟ್ಸ್ ಅನ್ ಅಡ್ಮಿಷನ್. ನನ್ನ ವಿರುದ್ಧ ಪ್ರೂವ್ ಮಾಡ್ತಾರೆ ಅದನ್ನ ಅಲ್ವಾ? ಸೊ ಹಾಗೆ ಆ ರೀತಿಯ ಸಂದರ್ಭದಲ್ಲಿ ದಿಸ್ ಇಸ್ ದ ಜನರಲ್ ರೂಲ್. ಇಟ್ ಮೇ ಬಿ ಪ್ರೂವ್ಡ್ ಆಸ್ ಅಗೇನ್ಸ್ಟ್ ದ ಪರ್ಸನ್ ಹೂ ಮೇಕ್ಸ್ ದೆಮ್ ಆರ್ ಇಸ್ ರೆಪ್ರೆಸೆಂಟೇಟಿವ್, ಬಟ್ they cannot be proved by or on behalf of the person who makes them or by his representative in interest except in the following cases. ಅವನ ಪರವಾಗಿ ಆ ಸಂದರ್ಭನ ಹೇಗೆ ಬಳಸ್ಕೊಳ್ಬಹುದು ಅಂತ ಹೇಳಿದ್ರೆ, ಈಗ ಒಂದ್ ವೇಳೆ ಡೈನ್ ಡಿಕ್ಲರೇಷನ್ ಇರುತ್ತೆ, ಅಂತ ಸಂದರ್ಭದಲ್ಲಿ ಲ್ಯಾಂಡ್ ಲಾರ್ಡ್ ಹೇಳಿರ್ತಾನೆ ಅವನು ತಗೊಂಡಿದ್ದಾನೆ ಅಂತ ಹೇಳಿ, ಅಂದ್ರೆ ಆಕ್ಚುಲಿ ಇದಲ್ಲ, ನಾನು ನಿಮ್ಗೆ ಎಕ್ಸಾಂಪಲ್ ಸಮೇತ ಹೇಳ್ತೇನೆ, ಬಟ್ ರಿಮೆಂಬರ್ ದಿಸ್. ಆಯ್ತಾ? ಸೊ ಸೆಕ್ಷನ್ 32 ಡೈನ್ ಡಿಕ್ಲರೇಷನ್ ಬರುವಂತದ್ದು, ಈ ಸ್ಟೇಟ್ ಆಫ್ ಬಾಡಿ ಮೈಂಡ್ ಬಗ್ಗೆ ಬರುವಂತಹ ವಿಚಾರಗಳು, ಅಥವಾ ಅದರ್ವೈಸ್ ರಿಲೆವೆಂಟ್ ಆಸ್ ಅನ್ ಅಡ್ಮಿಷನ್, ಆ ಸಂದರ್ಭದಲ್ಲೆಲ್ಲ ಇವರ ಪರವಾಗಿ ಅದು ಏನಾಗತ್ತೆ, ಸ್ಟ್ಯಾಂಡ್ ಆಗತ್ತೆ ಅಂತ ಹೇಳ್ತಾರೆ. ಬಟ್ ರಿಮೆಂಬರ್, ಎಕ್ಸೆಪ್ಷನ್ಸ್ ಇದೆ ಸೆಕ್ಷನ್ 21ಗೆ ಅಂತ. ಅಡ್ಮಿಷನ್ ಆಯ್ತು ಅಂದ್ರೆ ನನ್ನ ವಿರುದ್ಧ ಆಗುವಂತದ್ದು, ಅದು ಜನರಲ್ ರೂಲ್. ಆದ್ರೆ ಎಕ್ಸೆಪ್ಷನ್ ಅಲ್ಲಿ ನನ್ನ ಪರವಾಗಿಯೂ ಆ ಅಡ್ಮಿಷನ್ಸ್ ಗಳನ್ನ ಬಳಸಬಹುದು ಅಂತ ಹೇಳ್ತಾರೆ. Section 23 of the Indian Evidence Act deals with relevance of admissions in civil cases, relevance of oral admissions as to the contents of the documents, relevance of oral admissions as to contents of electronic documents, and D, none of the above. ಇದು ನೋಡಿ, ಇದು ಏನಂದ್ರೆ, ಇದು ಯಾವ್ದಕ್ಕೆ ಬರುತ್ತೆ ಅಂದ್ರೆ, ಈಗ ಎಷ್ಟೋ ಸಲ ಈ ಮೀಡಿಯೇಷನ್ ಅಥವಾ ಸೆಟಲ್ಮೆಂಟ್ ಎಲ್ಲ ಆಗತ್ತೆ. ಅಂತ ಸಂದರ್ಭದಲ್ಲಿ ಎಷ್ಟೋ ವಿಚಾರಗಳು
ನನ್ನ ಇಂಟ್ರೆಸ್ಟ್ಗೆ ವಿರುದ್ಧವಾಗಿರ್ಬೋದು, ನಾವು ಒಪ್ಕೊಳ್ಬಹುದು, ಹೌದು ಇದು ಅವರ ಪ್ರಾಪರ್ಟಿ ಅಂತ ಒಪ್ಕೊಳ್ಬಹುದು. ಆದ್ರೂ ಈಗ ನಾನು ಎಷ್ಟೋ ವರ್ಷದಿಂದ ನಾನೇ ನೋಡ್ಕೊಳ್ತಾ ಬಂದಿದ್ದಕ್ಕೆ ಪ್ರಾಪರ್ಟಿ ನನಗೆ ಸೇರ್ಬೇಕು ಹೇಳುವಂತ ಅದ್ ಕ್ಲೇಮ್ ಮಾಡ್ತಾ ಇರ್ತೇವೆ. ಸೊ ಅದೆಲ್ಲವೂ ಕೂಡ ಏನು, ಅದ್ರಲ್ಲಿ ಆಕ್ಚುಲಿ ಹೇಳಿರುವಂತಹ ಯಾವುದೇ ಮಾತು ಅಡ್ಮಿಷನ್ ಎಲ್ಲ ಕೂಡ ನಮ್ಮ ಆಕ್ಚುಲ್ ಕೇಸ್ಗೆ ತಗೊಳ್ಬಾರ್ದು ಅಂತ ಹೇಳುವಂಥದ್ದು, ಆಯ್ತಾ. ಸೊ ಅದ್ರ ಬಗ್ಗೆ ಹೇಳುವಂತದ್ದು ಇದು. ಇನ್ ಸಿವಿಲ್ ಕೇಸಸ್ ನೋ ಅಡ್ಮಿಷನ್ ಇಸ್ ರಿಲೆವೆಂಟ್ if it is made either upon an express condition that evidence of it is not to be given or under circumstances from which the court can infer that parties agree together that evidence of it should not be given. ಅದೇ ಒಂದು ಆಧಾರಕ್ಕೆ ಈಗ ಮೀಡಿಯೇಷನ್ ಅಲ್ಲ, ಗಂಡ ಹೆಂಡತಿಗಳು ಎಷ್ಟೋ ಇದ್ರ ಅವರು ನಾನೇನಾದ್ರೂ ಹೇಳಿದ್ರೆ ಇದನ್ನ ನನ್ನ ವಿರುದ್ಧ ಎವಿಡೆನ್ಸ್ ಆಗಿ ಉಪಯೋಗಿಸಿದ್ರೆ ಅಂತ, ಲೈಕ್ ದೇ ಮೇ ನಾಟ್ ಕಮ್ ಟು ಸೆಟಲ್ ಓನ್ಲಿ, ದೇ ಮೇ ನಾಟ್ ಕಮ್ ಟು ಮ್ಯೂಚುವಲ್ ಟರ್ಮ್ಸ್ ಆಫ್ ಸೆಟಲ್ಮೆಂಟ್ ಎಟ್ ಆಲ್. ಅವರು ತಮ್ಮ ಪರಸ್ಪರ ಒಪ್ಪಂದಕ್ಕೆ ಬರ್ಲಿಕ್ಕೆ ಇಲ್ಲ, ಯಾಕೆಂದ್ರೆ ಏನೇ ಮಾತಾಡಿದ್ರು ನನ್ನ ವಿರುದ್ಧ ಅದು ಅಡ್ಮಿಷನ್ ಆಗತ್ತೆ. ಹೌದು ಹೆಂಡತಿ ಒಳ್ಳೆ ರೀತಿಯಿಂದ ಇದ್ಲು, ಗಂಡ ನನ್ನ ನೋಡ್ಕೊಳ್ತಾ ಇದ್ದ, ಮೇಂಟೆನೆನ್ಸ್ ಸರಿ ಮಾಡ್ತಿದ್ದ ಅಂತ ಹೆಂಡತಿ ಒಂದು ಮಾತು ಹೇಳಿದ್ರು ಸಹ ಎಲ್ಲಾದ್ರೂ ಇನ್ ದ ಕೋರ್ಸ್ ಆಫ್ ಇದು ಅವಳ ವಿರುದ್ಧ ಅದು ಅಡ್ಮಿಷನ್ ಆಗಿ ಲೇಟರ್ ಪ್ರೂವ್ ಆಗ್ಬೋದು. ಅದಕ್ಕೋಸ್ಕರ ಎಂತ ಪ್ರೊಸೀಡಿಂಗ್ಸ್ ಅಲ್ಲಿ ಕೋರ್ಟ್ ಒಂದು ಎಕ್ಸ್ಪ್ರೆಸ್ ಆಗಿ ಹೇಳಿರ್ತಾರೆ ಈ ಎವಿಡೆನ್ಸ್ ಅನ್ನ ನೀವು ಉಪಯೋಗಿಸಬಾರ್ದು ಅಂತ, ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಕೋರ್ಟೇ ಇನ್ಫಾರ್ಮ್ ಮಾಡುತ್ತೆ ಈ ವಿಷಯಗಳನ್ನೆಲ್ಲ ಎವಿಡೆನ್ಸ್ ಆಗಿ ಯೂಸ್ ಮಾಡಬಾರ್ದು ಅಂತ. ಅಂತ ಸಂದರ್ಭದಲ್ಲಿ ಯಾವುದೇ ಅಡ್ಮಿಷನ್ ಕೂಡ ರೆಲೆವೆಂಟ್ ಆಗೋದಿಲ್ಲ. ಅದ್ರದ್ದು ಯಾವ್ದಕ್ಕೆ ಹೇಳ್ತಾರೆ, ಇನ್ ಸಿವಿಲ್ ಕೇಸಸ್, ಅಡ್ಮಿಷನ್ಸ್ ಇನ್ ಸಿವಿಲ್ ಕೇಸಸ್ ಅಲ್ಲಿ ಬರುವಂತದ್ದು. ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, confession caused by inducement, threat or promise when irrelevant in criminal proceedings is covered by. ಇದು ಯಾವುದು? ಕನ್ಫೆಷನ್ ಹೇಳುವಂಥದ್ದು ಹೆಚ್ಚಾಗಿ ಕ್ರಿಮಿನಲ್ ಅಲ್ಲಿ ಬರುವಂತದ್ದು, ಹೆಚ್ಚಾಗಿ ಅಲ್ಲ, ಕ್ರಿಮಿನಲ್ ಇನ್ ನೇಚರ್ ಕನ್ಫೆಷನ್. ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅಲ್ಲಿ ಅಡ್ಮಿಷನ್ಸ್ ಕನ್ಫೆಷನ್ ನೇಚರ್ ಇರುತ್ತೆ. ಯಾವ್ದೇ ಆದ್ರೂ ಒಂದು ಕನ್ಫೆಷನ್ ಒಬ್ಬರ ಹತ್ರ ಅವರಿಗೆ ನಿಮ್ಗೆ ಏನಾದ್ರು ಕೊಡ್ತೇನೆ, ನಿಮ್ಗೆ ಬ್ರೈಬ್ ಮಾಡುವಂಥದ್ದು, ಲಂಚ ಕೊಡುವಂಥದ್ದು, ನೀನ್ ಹೀಗೆ ಹೇಳಿದೆ ನಿನಗೆ ಫಾರಿನ್ ಟ್ರಿಪ್ ಮಾಡಿಸ್ತೇನೆ, ನಮ್ಮ ಮಕ್ಕಳಿಗೆ ಎಜುಕೇಶನ್ ಅಲ್ಲಿ ಎಷ್ಟೋ ಸೀಟ್ ಕೊಡಿಸ್ತೇನೆ ಹೇಳಿ ಇಂಡ್ಯೂಸ್ಮೆಂಟ್ ಮಾಡುವಂಥದ್ದು. ಪ್ರಾಮಿಸ್ ಅದೇ ನಿಮ್ಗೆ ಇಷ್ಟು ಹಣವನ್ನ ಕೊಡ್ತೇನೆ ಅಂತ ಪ್ರಾಮಿಸ್ ಮಾಡುವಂಥದ್ದು. ಅಥವಾ ಥ್ರೆಟ್, ನೀನು ಕನ್ಫೆಷನ್ ಕೊಡ್ದಿದ್ರೆ, ಈ ತಪ್ಪನ್ನ ಒಪ್ಕೊಳ್ದಿದ್ರೆ ಸಾಯಿಸ್ತೇನೆ ಹೇಳುವಂಥದ್ದು. ಇದೆಲ್ಲವೂ ಕೂಡ ಏನು, these are such confessions which are taken through this means. They have been caused by inducement, threat or promise. Okay, so anta confession is irrelevant, ಅದು ರೆಲೆವೆಂಟ್ ಆಗೋದಿಲ್ಲ, ಅದನ್ನ ಯೂಸ್ ಮಾಡ್ಲಿಕ್ಕೆ ಇಲ್ಲ. So it is provided under section 24 of the Evidence Act. Next, motive, preparation and previous or subsequent conduct is covered under section dash of the Indian Evidence Act. ಒಂದು ಫ್ಯಾಕ್ಟ್ ಇಶ್ಯೂ ಆಗತ್ತೆ, ಅದಕ್ಕಿಂತ ಮುಂಚಿನ ಕಂಡಕ್ಟ್ ಒಂದು, ಆಮೇಲಿನ ಕಂಡಕ್ಟ್, ಅದಕ್ಕೋಸ್ಕರ ಏನೇನ್ ಪ್ರಿಪರೇಷನ್ ಮಾಡ್ಕೊಂಡ, ಅದಕ್ಕೆ ಏನು ಉದ್ದೇಶ ಇತ್ತು, ಅದೆಲ್ಲ ಕೂಡ ದೇ ಬಿಕಮ್ ರೆಲೆವೆಂಟ್ ಅಂಡರ್ ಸೆಕ್ಷನ್ 8. ಸೆಕ್ಷನ್ 8 ರಲ್ಲಿ ರೆಲೆವೆಂಟ್ ಆಗುತ್ತೆ. A confession made by a person while in police custody is inadmissible. ನೋಡಿ, ಇದು ನೋಡಿ, ಮೇಡ್ ಬಿಫೋರ್ ಅ ಪೊಲೀಸ್ ಆಫೀಸರ್ ಆದ್ರೆ ಸೆಕ್ಷನ್ 25 ಇಟ್ ಈಸ್ ಇನ್ಅಡ್ಮಿಸಿಬಲ್, ಮಾಡ್ಲಿಕ್ಕೆ ಇಲ್ಲ. ವೈಲ್ ಇನ್ ಪೊಲೀಸ್ ಕಸ್ಟಡಿ ಅದು ಕೂಡ ಇನ್ಅಡ್ಮಿಸಿಬಲ್ ಆಗತ್ತೆ. ಆದ್ರೆ ಇಫ್ ಇಟ್ ಇಸ್ ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್, ಸೆಕ್ಷನ್ 26 ಅಲ್ಲೇ ಬರುತ್ತೆ. ಪೊಲೀಸ್ ಕಸ್ಟಡಿ ಅಲ್ಲಿ ಅದು ಸಹ ಅದು ಇನ್ಅಡ್ಮಿಸಿಬಲ್. ಆದ್ರೆ if it is made before the magistrate, then it is admissible. Okay, so no confession made by any person while he is in custody of a police officer shall be proved. Actually, ishtu sentence idu, unless it is made in the immediate presence of the magistrate. ಪೊಲೀಸ್ ಕಸ್ಟಡಿ ಇರುವಂತಹ ಯಾವ ವ್ಯಕ್ತಿಯ ಕನ್ಫೆಷನ್ ರೆಲೆವೆಂಟ್ ಆಗೋದಿಲ್ಲ ಅಥವಾ ಯಾವ್ದನ್ನು ಪ್ರೂವ್ ಮಾಡಬಾರ್ದು. ಆದ್ರೆ ಮ್ಯಾಜಿಸ್ಟ್ರೇಟ್ ನ ಸಮ್ಮುಖದಲ್ಲಿ ಮಾಡಿದ್ರೆ ಅದು ಪ್ರೂವ್ ಮಾಡ್ಬೋದು ಅಂತ
That's the meaning of section 26. ಸೊ ಈ ಕ್ವಶನ್ ಬಂದಾಗ ಸರಿ ನೋಡ್ಕೊಳ್ಳಿ ಯಾವ ಸೆಕ್ಷನ್ ಅಂತ. ಪೊಲೀಸ್ ಆಫೀಸರ್ ಎದುರು ಅವರ ಸಮ್ಮುಖದಲ್ಲಿ ಮಾಡಿರುವಂತಹ ಯಾವುದೇ ಕನ್ಫೆಷನ್ ಇಟ್ ಕಾಂಟ್ ಬಿ ಪ್ರೂವ್ಡ್. ಪೊಲೀಸ್ ಕಸ್ಟಡಿಯಲ್ಲೂ ಮಾಡಿರುವಂತದ್ದು ಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಇಫ್ ಇಟ್ ಇಸ್ ಮೇಡ್ ಬಿಫೋರ್ ದಿ ಇಮಿಡಿಯೇಟ್ ಪ್ರೆಸೆನ್ಸ್ ಆಫ್ ದಿ ಮ್ಯಾಜಿಸ್ಟ್ರೇಟ್, it can be proved. Confession of an accused is admissible against the other co-accused. ಇನ್ನೊಂದು co-accused ನ ಸಂಬಂಧಪಟ್ಟ ಹಾಗೆ ಮಾಡಿರುವಂತಹ ಕನ್ಫೆಷನ್ ಆದ್ರೆ ಅದು ಅಡ್ಮಿಸಿಬಲ್ ಆಗತ್ತೆ ಅಂತ ಸೆಕ್ಷನ್ 30 ಅಲ್ಲಿ ಹೇಳ್ತಾರೆ. ಆಯ್ತಾ? ನಾನು ಸ್ವಲ್ಪ ಜಾಸ್ತಿ ವಿಷಯನ ಡೀಲ್ ಮಾಡ್ಲಿಕ್ಕಿದೆ. ಟುಡೇ ಐ ವಿಲ್ ಕಂಪ್ಲೀಟ್ 40 ಕ್ವಶನ್ಸ್. ಯಾಕಂದ್ರೆ ಅಕಂಪ್ಲೀಸ್ ಬರ್ತಾರೆ. ಹಾಗೆ 114 ಅಲ್ಲಿ ಒಂದು ಎಕ್ಸಾಂಪಲ್ ಇದೆ, ಪ್ರಿಸಂಪ್ಷನ್ ಆಫ್ ಫ್ಯಾಕ್ಟ್. ಸೊ ಅದನ್ನೆಲ್ಲ ಒಟ್ಟಿಗೆ ವಿ ಹ್ಯಾವ್ ಟು ಡಿಸ್ಕಸ್ ದಟ್. ದ ಎವಿಡೆನ್ಸ್ ಆಕ್ಟ್ ಪ್ರೊವೈಡ್ಸ್ ಫಾರ್ ಎಕ್ಸೆಪ್ಷನ್ ಆಫ್ ದಿ ಹಿಯರ್ಸೆ ರೂಲ್ ಅಂಡರ್. ಓಕೆ ನೋಡಿ, ಹಿಯರ್ಸೆ ರೂಲ್ಗೆ ಇದ್ರಲ್ಲೂ ಈಗ ಒಂದೊಂದು ಪ್ರಾವಿಷನ್ಸ್ ಎಲ್ಲ ಕೆಲವೊಂದು ಹಿಯರ್ಸೆ ರೂಲಿಗೆ ಎಕ್ಸೆಪ್ಷನ್ ಆಗತ್ತೆ, ಕೆಲವೊಂದೆಲ್ಲ. ಆದ್ರೆ ಡೈರೆಕ್ಟ್ ಆಗಿ 32 ಮತ್ತೆ 33 ಇದೆಲ್ಲ, ದಾಟ್ ಈಸ್ ಅ ಡೈರೆಕ್ಟ್ ಎಕ್ಸೆಪ್ಷನ್ ಟು ಹಿಯರ್ಸೆ ರೂಲ್. 32 ಮತ್ತೆ 33 ಆಕ್ಚುಲಿ ಏನ್ ಹೇಳತ್ತೆ ಅಂದ್ರೆ, ಈಗ ಕೆಲವರು ಡೆಡ್ ವ್ಯಕ್ತಿಗಳು ಇರ್ತಾರೆ, ಸತ್ತೋಗಿರುವಂತವ್ರು, ಅಥವಾ ಹೂ ಕೆನಾಟ್ ಬಿ ಫೌಂಡ್. ಇಂಥ ವ್ಯಕ್ತಿಗಳೆಲ್ಲ ಅವರು ಅಂದ್ರೆ ಇರುವಾಗ, ಬದುಕಿರುವಾಗ ಕೆಲವೊಂದು ಸ್ಟೇಟ್ಮೆಂಟ್ಸ್ ಗಳನ್ನ ಹೇಳಿರ್ತಾರೆ. ಸೊ ಈ ಸ್ಟೇಟ್ಮೆಂಟ್ಸ್ ಗಳು ಇದೆ ಅಂದ್ರೆ ಯಾರು ಕೇಳಿರ್ತಾರಲ್ಲ ಅವರು ಬಂದು ಕೋರ್ಟ್ ಅಲ್ಲಿ ಎವಿಡೆನ್ಸ್ ಕೊಡ್ತಾರೆ. ಸತ್ತೋಗಿರೋಂಥ ವ್ಯಕ್ತಿ ಹೀಗೆ ಹೇಳಿದಿದ್ದ, ನನ್ನ ಅಜ್ಜ ಹೀಗೆ ಹೇಳಿದಿದ್ದ, ಅಥವಾ ಇವ್ರ ಕಾಣೆ ಆಗಿದ್ದಾರೆ, ಕಾಣೆ ಆಗೋಂತ ಮುಂಚೆ ಹೀಗೆ ಹೇಳಿದಿದ್ರು. ಇವರು ಖುದ್ದಾಗಿ ಬಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಏನಾಗತ್ತೆ, ಇಟ್ ಇಸ್ ನಾಟ್ ಅ ಡೈರೆಕ್ಟ್ ಎವಿಡೆನ್ಸ್. ಇವರೇ ಬಂದು ಹೇಳಿದಿದ್ರೆ ಡೈರೆಕ್ಟ್ ಎವಿಡೆನ್ಸ್ ಆಗ್ತಿತ್ತು. ಆದ್ರೆ ಇವ್ರು ಹೀಗೆ ಹೇಳಿದಿದ್ರು ಅಂತ ಇವ್ರು ಬಂದು ಹೇಳ್ತಾರೆ. ಸೊ ಆಕ್ಚುಲಿ ಇಟ್ ಇಸ್ ಅ ಹಿಯರ್ಸೆ ಎವಿಡೆನ್ಸ್. ಆದರೂ ಈ ವ್ಯಕ್ತಿಗಳನ್ನ ಹೇಗೆ ಮಾಡಿದ್ರು ಕರೆಸ್ಲಿಕ್ಕೆ ಸಾಧ್ಯ ಇಲ್ಲ, ವಿಟ್ನೆಸ್ ಆಗಿ ಕರೀಲಿಕ್ಕೆ ಸಾಧ್ಯನೇ ಇಲ್ಲ. ದಾಟ್ಸ್ ವೈ ಅವುಗಳನ್ನ ಬಿಟ್ರೆ ಏನಾಗತ್ತೆ, ಅದು ಇಟ್ ಮೇ ತುಂಬಾ ಇಂಪಾರ್ಟೆಂಟ್ ಎವಿಡೆನ್ಸ್ ನ ನಾವು ಮಿಸ್ ಮಾಡ್ಕೊಂಡೋಗ್ಬೋದು. ಅದಕ್ಕೋಸ್ಕರ ದೀಸ್ ಸ್ಟೇಟ್ಮೆಂಟ್ಸ್ ಹ್ಯಾವ್ ಬೀನ್ ಮೇಡ್ ಅಡ್ಮಿಸಿಬಲ್. ಇಂಥ ಸ್ಟೇಟ್ಮೆಂಟ್ಸ್ ಗಳಿದೆಲ್ಲ, ಯಾರು ಮೃತ ವ್ಯಕ್ತಿಗಳು ಅಥವಾ ಸ್ಟೇಟ್ಮೆಂಟ್ಸ್ ಆಫ್ ಪರ್ಸನ್ಸ್ ಹೂ ಕೆನಾಟ್ ಬಿ ಫೌಂಡ್. ಒಬ್ಬ ಡಾಕ್ಟರ್ ಮಾಡಿರುವಂತ ಎಂಟ್ರಿ ಇರ್ಬೋದು, ಅವ್ರು ಖುದ್ದಾಗಿ ಬಂದು ಅಂದ್ರೆ ಸತ್ತೋಗಿರ್ತಾರೆ ಯಾವತ್ತೋ ಇದು, ಅವ್ರು ಖುದ್ದಾಗಿ ಬಂದು ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಅದು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಆಗಿದೆ, ಸರಿಯಾದ ರೀತಿಯಲ್ಲಿ ಇಟ್ಕೊಂಡಿದ್ರು ಅಂತ ಆದ್ರೆ ಯಾರ ಹತ್ರ ಇರತ್ತೆ ಆ ಡಾಕ್ಯುಮೆಂಟ್, ಅವ್ರು ಬಂದು ಡಾಕ್ಟರ್ ಹೀಗೆ ಎಂಟ್ರಿ ಮಾಡಿದಿದ್ರು ಅಂತ ಏನ್ ಎವಿಡೆನ್ಸ್ ಕೊಡ್ತಾರಲ್ಲ, ದಾಟ್ ಈಸ್ ಇದು 32 ಮತ್ತೆ 33 ಅದ್ರೆಲ್ಲ ಬರುವಂತದ್ದು. ಓಕೆ, ಅದರಲ್ಲಿ ಒಂದು ಭಾಗ ಡೈಯಿಂಗ್ ಡಿಕ್ಲರೇಷನ್. ಒಬ್ರು ಸಾಯ್ತಾ ಇರುವಾಗ ಹೀಗೆ ಹೇಳಿದಿದ್ರು ಅಂತ ಹೇಳಿ ಪೊಲೀಸ್ ಆಫೀಸರ್ ಅಥವಾ ಅವ್ರು ಯಾರ ಸಮ್ಮುಖದಲ್ಲಿ ಹೇಳಿರ್ತಾರೆ ಅದನ್ನ ಹೇಳಿದ್ರೆ ದಾಟ್ ಈಸ್ ಅಂದ್ರೆ ಅದೇ ರೀತಿಯಲ್ಲಿ ತಗೊಂಡಿರ್ಬೇಕು. ಯಾಕಂದ್ರೆ ಸಾಯುವಂತ ವ್ಯಕ್ತಿ ಸುಳ್ಳು ಹೇಳೋದಿಲ್ಲ. ಸೊ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳೋರು ಯಾರು, ಅವರು ಬಂದು ಅದನ್ನ ಹೇಳಿದ್ರೆ, ಸರಿಯಾದ ರೀತಿಯಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ರೆ, ದೆನ್ ಇಟ್ ಈಸ್ ನೋವೇರ್ ಅನ್ ಎವಿಡೆನ್ಸ್, ನೋವೇರ್ ಅ ಹಿಯರ್ಸ್ ಎವಿಡೆನ್ಸ್. ಈವನ್ ಇಫ್ ಇಟ್ ಇಸ್ ಹಿಯರ್ಸ್ ಎವಿಡೆನ್ಸ್ ಆಲ್ಸೋ ಇಟ್ ಈಸ್ ರೆಲೆವೆಂಟ್, ಅದು ರೆಲೆವೆಂಟ್ ಆಗತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಬಿ ಇಸ್ ದಿ ಆನ್ಸರ್, ಸೆಕ್ಷನ್ 32 ಮತ್ತೆ 33. Which one of the following statement is correct? A dying declaration made under section 32 of Indian Evidence Act is subject to the control of. ಈ ಡೈಯಿಂಗ್ ಡಿಕ್ಲರೇಷನ್ ಹೇಳುವಂಥದ್ದು 158 ಅಡಿಯಲ್ಲಿ ಬರುತ್ತೆ. ಓಕೆ, 158 ಇದ್ರ ಬಗ್ಗೆ ಹೇಳುವಂಥದ್ದು ನೋಡಿ. ಸಪರೇಟ್ ಅದು ಕಂಟ್ರೋಲಿಂಗ್ ಸೆಕ್ಷನ್ ಅಂತಾನೆ ಇದೆ. ಒಂದು ವ್ಯಕ್ತಿ ಇಂಪೀಚ್, ಅವರ ಕ್ರೆಡಿಟ್ ಅನ್ನ ತಿಳ್ಕೊಳ್ಳಿಕ್ಕೆ, ಕಾಂಟ್ರಾಡಿಕ್ಟ್, ಕೊರಬರೇಟ್. ಓಕೆ, ಸೊ ಅದಕ್ಕೆಲ್ಲ ಸಂಬಂಧಪಟ್ಟಾಗೆ ಬರುವಂತದ್ದು. ಸೊ ಸೆಕ್ಷನ್ 32 is not free, it is controlled by section 158 ಅಂತ ನಾವು ಹೇಳ್ಬೋದು. Next, 25th, which of the following sections of the Indian Evidence Act deals with the relevancy of statements so as to any law contained in law books? ಈಗ ಒಬ್ರು ಜಡ್ಜ್ಗೆ
ಒಂದು ಬುಕ್ ಓದ್ಬೇಕು, ಏನಿದೆ ಅಂತ ಹೇಳಿ, ಲಾ ಏನ್ ಹೇಳತ್ತೆ ಅಂತ ತಿಳ್ಕೊಳ್ಬೇಕು. ಸೊ ಆ ಲಾ ಬುಕ್ ಅನ್ನ ಇರುವಂತಹ ಒಂದು ವಿಷಯವನ್ನ ತಗೊಳ್ಬಹುದು, ಅದನ್ನ ರೆಲೆವೆಂಟ್ ಅಂತ ಮಾಡಿದ್ದಾರೆ. ಸೊ ಇದನ್ನ ರೆಲೆವೆಂಟ್ ಅಂತ ತಗೊಳ್ಳಿಕ್ಕೆ ಫಸ್ಟ್ ಈ ಬುಕ್ ಯಾರು ಪಬ್ಲಿಷ್ ಮಾಡಿದ್ದು, ಗವರ್ಮೆಂಟ್ ಪಬ್ಲಿಷ್ ಮಾಡಿರ್ಬೇಕು, ಅದೆಲ್ಲ ಒಂದು ರೂಲ್ಸ್ ಇದೆ. ಆದ್ರೆ ಈ ಪಾಸಿಬಿಲಿಟಿಯೂ ಇದೆ ಅಂತ ಹೇಳುವಂತ ತೋರಿಸುವಂತಹ ಸೆಕ್ಷನ್ 38 ಅಲ್ಲಿ ಬರುತ್ತೆ. ಓಕೆ, ಇಲ್ಲಿ ನೋಡಿ, the court has to form an opinion as to a law of any country. ಕಾನೂನು ಏನು ಅಂತ ತಿಳ್ಕೊಳ್ಬೇಕು ಕೋರ್ಟಿಗೆ. ಎನಿ ಸ್ಟೇಟ್ಮೆಂಟ್ ಆಫ್ ಸಚ್ ಲಾ ಕಂಟೆಂಟ್ ಇನ್ ಅ ಬುಕ್ ಅಲ್ಲಿ ಬರ್ದಿದ್ದಾರೆ, purport to be printed or published under the authority of the ಗವರ್ಮೆಂಟ್ ಮುಖಾಂತರ, ಗವರ್ಮೆಂಟ್ ನ ಪರ್ಮಿಷನ್ ಮುಖಾಂತರ ಆಗ್ತಾ ಇರುವಂತದಕ್ಕೆ, ಅಥವಾ ಕೋರ್ಟ್ ನ ರೂಲಿಂಗ್ ಇರುವಂತಹ ಬುಕ್ಸ್, ಈ SSC ಇದೆಲ್ಲ ಇರತ್ತಲ್ಲ, AIR ಅದೆಲ್ಲ ಕೂಡ ಇದ್ರಲ್ಲೇ ದೇ ಬಿಕಮ್ ರೆಲೆವೆಂಟ್. ಸೆಕ್ಷನ್ 38 ಅಲ್ಲಿ ಬರುತ್ತೆ. B is the answer. Next, section 40 to 44 of the Indian Evidence Act deal with relevance of characters, opinion of third persons, judgments, decrees and orders, statements made under special circumstances. ಸೊ ಅದು ಡಿಕ್ರಿ, ಯಾವ ಸಂದರ್ಭದಲ್ಲಿ ಜಡ್ಜ್ಮೆಂಟ್ ಹೇಗೆ ಕನ್ಕ್ಲೂಸಿವ್ ಪ್ರೂಫ್ ಆಗತ್ತೆ, 41 ನಾನು ಹೇಳ್ದಲ್ಲ ಅದು. ಸೊ ಹೇಗೆ ರೆಸ್ ಜುಡಿಕೇಟ ಪ್ರಿನ್ಸಿಪಲ್ ಇದರಲ್ಲಿದೆ, ಸೆಕ್ಷನ್ 40 ಅಲ್ಲಿ ಬರುತ್ತೆ. ಹಾಗೆ ಬೇರೆ ಬೇರೆ ರೀತಿಯ ಜಡ್ಜ್ಮೆಂಟ್ಸ್ ಗಳು ನೀವು ಅದನ್ನ ಮತ್ತೆ ಪ್ರೂವ್ ಮಾಡ್ಲಿಕ್ಕೆ ಆ ಜಡ್ಜನ್ನೇ ಕರ್ಕೊಂಡ್ ಬರ್ಬೇಕಾ? ಇಲ್ಲ. ಸೊ ಆ ಜಡ್ಜ್ಮೆಂಟ್ ಕಾಪಿ ಇದ್ರೆ ಸಾಕು. ಸೊ ಅದನ್ನ ಹೇಗೆ ಪ್ರೂವ್ ಮಾಡುವಂತದ್ದು, ಹೇಗೆ ರೆಲೆವೆಂಟ್ ಆಗತ್ತೆ ಹೇಳುವಂತದ್ದು 40ರಿಂದ 44 ತನಕ ನೀವು ಕಾಣ್ತೀರಿ. ನೆಕ್ಸ್ಟ್, ದ ಪ್ರಿನ್ಸಿಪಲ್ ಆಫ್ ರೆಸ್ ಜುಡಿಕೇಟ ಇಸ್ ಪ್ರೊವೈಡೆಡ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಸೆಕ್ಷನ್ 40 ಅಲ್ಲಿ ಬರುತ್ತೆ. ಸೆಕ್ಷನ್ 40 ನೋಡಿ, the existence of any judgment, order or decree by which law prevents any court from taking cognizance of a suit is a relevant fact. The question is whether such court ought to take cognizance of such suit or to hold such trial. ಈಗ CPS ಅಲ್ಲಿ ನಂಗೆ ರೆಸ್ ಜುಡಿಕೇಟ ಇದೆ ಹೇಳ್ತೀರಿ, CRPC ಅಲ್ಲಿ ನಂಗೆ ಡಬಲ್ ಜೀವಪಾರ್ಡಿ. ಸೊ ಅದನ್ನ ಹೇಗೆ ಪ್ರೂವ್ ಮಾಡ್ತೀರಿ? ಒಂದು ಜಡ್ಜ್ಮೆಂಟ್ ಇದೆ ಅಂತ ಹೇಳುವಂತ ವಿಷಯದ ಮುಖಾಂತರ. ಸೊ ಆ ಜಡ್ಜ್ಮೆಂಟ್ ಇದೆ ಅಂತ ಹೇಳುವಂತದ್ದೇ ರೆಲೆವೆಂಟ್ ಫ್ಯಾಕ್ಟ್ ಆಗತ್ತೆ. ಯಾಕೆಂದ್ರೆ ಇನ್ನೊಂದು ಸೂಟ್ ಹಾಕ್ಲಿಕ್ಕೆ ಅಥವಾ ಇನ್ನೊಂದು ಟ್ರಯಲ್ ಮಾಡದೆ ಇರ್ಲಿಕ್ಕೆ, ಬಾರ್ ಮಾಡ್ಲಿಕ್ಕೆ ಏನ್ ಬೇಕು? ಇನ್ನೊಂದು ಜಡ್ಜ್ಮೆಂಟ್ ಬೇಕು. ಸೊ ಅಂದ್ರೆ ಆಲ್ರೆಡಿ ಮಾಡಿರುವಂತ ಜಡ್ಜ್ಮೆಂಟ್. ಸೊ ಆ ಜಡ್ಜ್ಮೆಂಟ್ ರೆಲೆವೆಂಟ್ ಆಗತ್ತೆ. ಇಲ್ಲದ್ರೆ ನೀವು ಯಾವ್ದಾದ್ರು ಜಡ್ಜ್ಮೆಂಟ್ಸ್ ತರ್ತೀರಿ, ಯಾಕೆಂತ ಕೋರ್ಟ್ ಕೇಳ್ಬೋದು, ಇಟ್ಸ್ ನಾಟ್ ರೆಲೆವೆಂಟ್. ಈ ಕೇಸಿಗೂ ಆ ಜಡ್ಜ್ಮೆಂಟ್ಗೂ ಏನ್ ಸಂಬಂಧ ಹಾಗೂ ಕೇಳ್ಬೋದು. ಸೊ ಒಂದ್ ವೇಳೆ ರೆಸ್ ಜುಡಿಕೇಟ ಅಪ್ಲೈ ಆಗುವಂತಹ ಕೇಸಸ್ ಗಳಿದ್ರೆ, ಜಡ್ಜ್ಮೆಂಟ್ ಗಳಿದ್ರೆ, ದಟ್ ಬಿಕಮ್ಸ್ ರೆಲೆವೆಂಟ್ ಅಂತ ಸೆಕ್ಷನ್ 40 ಅಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಒನ್ 28th. ವಿಚ್ ಕೈಂಡ್ ಆಫ್ jurisdiction is not mentioned under section 41. ಸೊ ಇದು ಹೇಳುವಂತದ್ದು ಕನ್ಕ್ಲೂಸಿವ್ ಪ್ರೂಫ್ ಬಗ್ಗೆ. ಈ ವಿಷಯಗಳ ಬಗ್ಗೆ ಮತ್ತೆ ಹೊಸದಾಗಿ ಮತ್ತೆ ಅದನ್ನ ಕಾಂಟ್ರಡಿಕ್ಟ್ ಮಾಡ್ಲಿಕ್ಕೆ ಜಡ್ಜ್ಮೆಂಟ್ ಗಳನ್ನ ಕೊಡ್ಲಿಕ್ಕಿಲ್ಲ ಅಂತ. ಈ ವಿಷಯಗಳ ಬಗ್ಗೆ ಪ್ರೊಬೇಟ್, ಮ್ಯಾಟ್ರಿಮೋನಿಯಲ್, ಅಡ್ಮಿರಾಲ್ಟಿ ಆರ್ ಇನ್ಸಾಲ್ವೆನ್ಸಿ. ಪ್ರೊಬೇಟ್ ಅಂದ್ರೆ ವಿಲ್ಲಿಗೆ ಸಂಬಂಧಪಟ್ಟದ್ದು, ಮ್ಯಾಟ್ರಿಮೋನಿಯಲ್ ಅಂದ್ರೆ ಮದುವೆ ವಿಚಾರಗಳಿಗೆ ಸಂಬಂಧಪಟ್ಟದ್ದು, ಅಡ್ಮಿರಾಲ್ಟಿ ಅಂದ್ರೆ ಈಗ ನೇವಿ, ಶಿಪ್ಸ್ ಗೆ ಸಂಬಂಧಪಟ್ಟ ಹೈಕೋರ್ಟ್ಗೆ ಇರತ್ತೆ ಜುರಿಡಿಕ್ಷನ್ ಹೆಚ್ಚಾಗಿ. ಹಾಗೆ ಇನ್ಸಾಲ್ವೆನ್ಸಿ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಯಾರು ಪಾಪರ್ ಅದಕ್ಕೆ ಸಂಬಂಧಪಟ್ಟ ಜುರಿಡಿಕ್ಷನ್ಗೆ. ಸೊ ಅಂಥ ವಿಷಯದಲ್ಲಿ ಕೊಟ್ಟಿರುವಂತಹ ಜಡ್ಜ್ಮೆಂಟ್ಸ್ ಗಳು ದೇ ಆರ್ ಕನ್ಕ್ಲೂಸಿವ್ ಪ್ರೂಫ್. ಆದ್ರೆ ರೆವೆನ್ಯೂ ಈ ಜುರಿಡಿಕ್ಷನ್ ಬಗ್ಗೆ ಇಲ್ಲಿ ಹೇಳಿಲ್ಲ. It's not mentioned under section 41 of Indian Evidence Act. Next, 29th. DNA test can be admitted in evidence under. DNA test ಯಾವ್ದ್ರಲ್ಲಿ ಯಾವ್ದನ್ನ ಇದು ಮಾಡ್ಬೋದು ಅಂತ. ಸೊ ಇದು ದಿಸ್ ಇಸ್ ಬೇಸ್ಡ್ ಆನ್ ಒಂದು ಸ್ಕಿಲ್, ಸೈಂಟಿಫಿಕ್ ಸೈನ್ಸ್ ಅನ್ನು ಉಪಯೋಗಿಸ್ಕೊಂಡು ಮಾಡ್ತಾರೆ. ಆ ಸೈನ್ಸ್ ಕೊಡುವಂತರು ಯಾರು? ಅದು ಒಪಿನಿಯನ್ ಕೊಡುವಂತರು ಯಾರು? ಎಕ್ಸ್ಪರ್ಟ್ಸ್ಗಳು. ಸೊ ಎಕ್ಸ್ಪರ್ಟ್ ನ ಒಪಿನಿಯನ್ ಇಟ್ ಈಸ್ ವ್ಯಾಲಿಡ್, ರೆಲೆವೆಂಟ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಒಪಿನಿಯನ್ ಇದೆಲ್ಲ, ದಿಸ್ ಇಸ್ ಓನ್ಲಿ ಅನ್ ಒಪಿನಿಯನ್. ಇವರು ಐ ವಿಟ್ನೆಸ್ ಗಳಲ್ಲ, ಕೊಲೆ ಆಗಿರೋ ಐ ವಿಟ್ನೆಸ್ ಅಲ್ಲ, ದೇ ಆರ್ ಜಸ್ಟ್ ಫಾರ್ಮಿಂಗ್ ದೇರ್ ಒಪಿನಿಯನ್. ಒಪಿನಿಯನ್ ಯಾರು ಮಾಡ್ತಾರೆ? ಜಡ್ಜ್ಮೆಂಟ್ ಕೋರ್ಟ್ ಮಾಡುವಂತದ್ದು. ಯಾವ್ದೇ ಒಂದು ವಿಷಯದ ಬಗ್ಗೆ ಒಪಿನಿಯನ್ ಫಾರ್ಮ್ ಮಾಡುವಂತದ್ದು ಜಡ್ಜ್. ಆದರೂ ಎಕ್ಸ್ಪರ್ಟ್ಸ್ ಗಳು ಬಿಕಾಸ್ ಆಫ್ ದೇರ್ ಸ್ಕಿಲ್, ಅವರು ದೇರ್ ಎಕ್ಸ್ಪರ್ಟ್ ಅಂತ ಹೇಳೋ ಕಾರಣಕ್ಕೆ ಹ್ಯಾಂಡ್ ರೈಟಿಂಗ್, ಫಿಂಗರ್ ಇಂಪ್ರೆಷನ್ ಮತ್ತೆ ಇದೆಲ್ಲ ಈ ಸೈನ್ಸ್, ಆರ್ಟ್ ಅದೆಲ್ಲದ ವಿಷಯಗಳ ಬಗ್ಗೆ ಮಾಹಿತಿ ಇರೋರಿಗೆ ಎಕ್ಸ್ಪರ್ಟ್ಸ್ ಅಂತ ಹೇಳ್ತಾರೆ. ಅವರು ಕೆಲವೊಂದು ವಿಷಯಗಳ ಬಗ್ಗೆ ಒಪಿನಿಯನ್ ಕೊಡ್ಬೋದು. ಸೊ ಹಾಗೆ ಒಪಿನಿಯನ್ ಕೊಟ್ಟಾಗ ಒಂದ್ ವೇಳೆ ಅದಕ್ಕೆ ತದ್ವಿರುದ್ಧವಾಗಿ ಐ ವಿಟ್ನೆಸ್ ಸ್ಟೇಟ್ಮೆಂಟ್ ಇದ್ರೆ
ಐ ವಿಟ್ನೆಸ್ ಸ್ಟೇಟ್ಮೆಂಟ್ ಪ್ರಿವೇಲ್ ಆಗತ್ತೆ. ಇಟ್ಸ್ ಆಲ್ವೇಸ್ ರಿಮೆಂಬರ್ ದಿಸ್. ದಿಸ್ ಇಸ್ ಓನ್ಲಿ ಅನ್ ಒಪಿನಿಯನ್. ನಮ್ಮ ಇದ್ರ ರಿಪೋರ್ಟ್ ಅಲ್ಲೆಲ್ಲ ಬ್ಯಾಲಿಸ್ಟಿಕ್ ರಿಪೋರ್ಟ್ ಅಥವಾ ಯಾವ್ದೇ ಗುಂಡು ಇವನೇ ಹೊಡೆದಿದ್ದು ಅಂತ, ಪೋಸ್ಟ್ ಮಾರ್ಟಮ್ ಮರ್ಡರ್ ಅಂತ ಹೇಳಿ ಕೂಡ ಇರ್ಬೋದು. ಆದ್ರೆ ಐ ವಿಟ್ನೆಸ್ ಯಾರೊಬ್ಬ ನೋಡ್ತಿದ್ದಾನೆ, ಅವನು ಕುತ್ತಿಗೆ ನೇಣ್ ಹಾಕೊಂಡು ಸಾಯ್ತಾ ಇರೋದ್ ನಾನು ನೋಡ್ದೆ, ತಪ್ಸ್ಲಿಕ್ಕೆ ಆಗ್ಲಿಲ್ಲ ಅಂತ ಯಾರ್ದು ಐ ವಿಟ್ನೆಸ್ ಕೊಟ್ರೆ ಐ ವಿಟ್ನೆಸ್ ಪ್ರಿವೇಲ್ ಆಗತ್ತೆ ಯಾವಾಗ್ಲೂ. ಅದು ಅಕ್ಯೂಸ್ಡ್ಗೆ ಪನಿಷ್ಮೆಂಟ್ ಆಗತ್ತೆ ಇಲ್ಲ, ಅದು ಲೇಟರ್ ಸ್ಟೇಜ್. ಆದ್ರೆ ಇಂಪಾರ್ಟೆನ್ಸ್ ಕೊಡುವಂಥದ್ದು, ಆ ವೇಟೇಜ್ ಏನಿದೆ ಅದು ಐ ವಿಟ್ನೆಸ್ಗೆ ಯಾವಾಗ್ಲೂ ಹೆಚ್ಚು, ಎಕ್ಸ್ಪರ್ಟ್ ಒಪಿನಿಯನ್ ಕಮ್ಮಿ. ಈಗ ನಾವು ನಾರ್ಮಲಿ ನೋಡ್ಲಿಕ್ಕೆ ಹೋದ್ರೆ ಎಕ್ಸ್ಪರ್ಟ್ ಅಂದ್ರೆ ಬಹಳ ಇದಂತ ತಿಳ್ಕೊಳ್ತೇವೆ. ಆದ್ರೆ ಎವಿಡೆನ್ಸ್ ಆಕ್ಟ್ ಅಲ್ಲಿ ಇಟ್ಸ್ ಆಲ್ವೇಸ್ ಫಾರ್ ದಿ ಐ ವಿಟ್ನೆಸ್ ಇಂಪಾರ್ಟೆನ್ಸ್ ಇಸ್ ಗಿವನ್. ಒಂದು ಐ ವಿಟ್ನೆಸ್ ಇದ್ರೂ ಸಾಕು ಅಂತ ಹೇಳ್ತಾರೆ ಎಷ್ಟೋ ಸಲ. ಬೇಸ್ಡ್ ಒಂದು ಸಿಂಗಲ್ ಸೋಲ್ ಐ ವಿಟ್ನೆಸ್ ಸ್ಟೇಟ್ಮೆಂಟ್ಸ್, ಆ ಐ ವಿಟ್ನೆಸ್ ಕರೆಕ್ಟ್ ಆಗಿ ಕ್ರೆಡಿಬಲ್ ಇದ್ರೆ, ಇಫ್ ಹಿ ಹ್ಯಾಸ್ ವಿಟ್ಸ್ಟುಡ್ ದಿ ಟೆಸ್ಟ್ ಆಫ್ ದಿ ಕ್ರಾಸ್ ಎಕ್ಸಾಮಿನೇಷನ್, ಯಾವ್ದೇ ಒಂದು ಇದಿಲ್ದೆ ಏನ್ ಹೇಳ್ತಾರೆ ತಬ್ಬಿಬ್ಬಾಗದೆ ತಡವರಿಸದೆ ಸರಿಯಾದ ರೀತಿಯಲ್ಲಿ ಇವರು ಕ್ರಾಸ್ ಮಾಡಿರುವಂತಹ ಕ್ವಶನ್ಸ್ ಗಳಿಗೆಲ್ಲವೂ ಕೂಡ ಉತ್ತರ ಕೊಟ್ರೆ, ಅಥವಾ ಆ ಒಂದು ಕಾಂಟ್ರಡಿಕ್ಷನ್ ಇಲ್ದಿದ್ರೆ, ಸಣ್ಣ ಪುಟ್ಟ ಡಿಸ್ಕ್ರಿಪೆನ್ಸಿಸ್ ಇರ್ತದೆ. ಯಾಕಂದ್ರೆ ಇದು ಮೆಮರಿ, ಹ್ಯೂಮನ್ ಇದೇನಾಗತ್ತೆ ಬೈ ಲ್ಯಾಪ್ಸ್ ಆಫ್ ಟೈಮ್ ಚೇಂಜ್ ಆಗ್ತಾ ಹೋಗುತ್ತೆ ಮೆಮರಿ. ಅದನ್ನೆಲ್ಲ ಕೋರ್ಟ್ ಇಗ್ನೋರ್ ಮಾಡ್ಬೋದು. ಆದ್ರೆ ಮೇನ್ ವಿಷಯಗಳೇನಿತ್ತು ಅದನ್ನ ಸರಿಯಾಗಿ ಹೇಳಿದ್ರೆ ಒಂದು ಐ ವಿಟ್ನೆಸ್ ಮೇಲೂ ಸಹ ಇದು ಕೊಡ್ಬೋದು. ಸೊ ಎಕ್ಸ್ಪರ್ಟ್ ಎವಿಡೆನ್ಸ್ ಇಸ್ ಅ ವೀಕ್ ಪೀಸ್ ಆಫ್ ಎವಿಡೆನ್ಸ್, whereas ಐ ವಿಟ್ನೆಸ್ ಎವಿಡೆನ್ಸ್ ಇಸ್ ಅ ಸಬ್ಸ್ಟ್ಯಾಂಟಿವ್ ಎವಿಡೆನ್ಸ್. ಸೊ ಇದು DNA ಟೆಸ್ಟ್ ಸೈನ್ಸ್ ಇದ್ರ ಮೇಲೆ ಬರುವಂತದ್ದು. ಸೊ ಸೆಕ್ಷನ್ 45 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್. ನೆಕ್ಸ್ಟ್ 30th, facts supporting or rebutting the opinion of the experts are relevant under which section of the evidence act? Section 45, 46, 50 and 51. ಸೊ ಏನಾಯ್ತಿದು 46 ಅಲ್ಲಿ 45 ಅಲ್ಲಿ ಎಕ್ಸ್ಪರ್ಟ್ ನ ಒಪಿನಿಯನ್ ರೆಲೆವೆಂಟ್ ಅಂತ ಹೇಳಿದ್ವಿ. ಸೊ ಈ ಒಪಿನಿಯನ್ಗೆ ಸಂಬಂಧಪಟ್ಟ ಹಾಗೆ ಪೂರಕವಾಗಿ ಅಥವಾ ಇದು ಅಲ್ಲ ಅಂತ ಹೇಳುವಂತಹ ಸಪೋರ್ಟಿಂಗ್ ಫ್ಯಾಕ್ಟ್ಸ್ ಬೇರೆ ಬೇರೆ ಇರುತ್ತೆ, ಅಥವಾ ರಿಬರ್ಟಿಂಗ್ ಫ್ಯಾಕ್ಟ್ ಇದು ಅಲ್ಲ ಅಂತ ಹೇಳುವಂಥದ್ದು, ಅಂದ್ರೆ ಆ ಎಕ್ಸ್ಪರ್ಟ್ ಸರಿಯಾಗಿ ಮಾಡಲಿಲ್ಲ ಹೇಳುವಂಥದ್ದು ಕೂಡ ಇದಾಗತ್ತೆ, ರೆಲೆವೆಂಟ್ ಆಗತ್ತೆ. ಸಪೋರ್ಟಿಂಗ್ ಇನ್ನೊಂದು ಯಾವ್ದಾದ್ರು ಬ್ಯಾಲಿಸ್ಟಿಕ್ ಇನ್ನೊಂದು ಸಪೋರ್ಟಿಂಗ್ ಎವಿಡೆನ್ಸ್ ತಂದ್ರು, ಅದು ಕೂಡ ರೆಲೆವೆಂಟ್ ಆಗತ್ತೆ ಅಂತ ಸೆಕ್ಷನ್ 46 ಅಲ್ಲಿ ಹೇಳ್ತಾರೆ. ನೆಕ್ಸ್ಟ್, ಅಂಡರ್ ವಿಚ್ ಸೆಕ್ಷನ್ ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ದ ಒಪಿನಿಯನ್ ರಿಲೇಟಿಂಗ್ ಟು ರಿಲೇಶನ್ಶಿಪ್ ಇಸ್ ರಿಲೆವೆಂಟ್? ನಾನು ಸ್ವಲ್ಪ ಬೇಗ ಹೋಗ್ತೇನೆ, ಅಂದ್ರೆ 10 ಕ್ವಶನ್ ಬೇಗ ಕಂಪ್ಲೀಟ್ ಮಾಡ್ತೇನೆ. 7 ಆಯ್ತು ಆಲ್ರೆಡಿ. ಸೊ ಇಫ್ ಇಟ್ ರಿಲೇಟ್ಸ್ ಟು ಎಕ್ಸಿಸ್ಟ್ ರಿಲೇಶನ್ಶಿಪ್ ಗೆ ಸಂಬಂಧಪಟ್ಟ ಹಾಗೆ, ಎಷ್ಟೋ ಸಲ ಈ ರಿಲೇಶನ್ಶಿಪ್ ಹೇಳುವಂತದ್ದು ಸುಮಾರು ಕಡೆ ಬರುತ್ತೆ. ಕೆಲವೊಂದು ರಿಲೆವೆಂಟ್ ಇರ್ಬೋದು, ಅಥವಾ 32 ಅಲ್ಲಿ ಯಾವ್ದೋ ಪೂರ್ವಜರು ಹೇಳಿದ್ದ ಮಾತುಗಳು ಇರ್ಬೋದು. ಇದು ನಮ್ಮ ಪಿತ್ರಾರ್ಜಿತ ಶಾಸನ ಕಲ್ಲು ಅಂತ ಹೇಳಿರ್ತಾರೆ. ಅವ್ರು ಹೇಳಿರುವಂತಹ ಮಾತೇನಿರತ್ತಲ್ಲ, ದಾಟ್ ಬಿಕಮ್ಸ್ ರೆಲೆವೆಂಟ್ ಸಮ್ಟೈಮ್ಸ್. ಯಾವಾಗ್ಲೂ ಅಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ಆ ಕಂಡೀಷನ್ಸ್ ಮೀಟ್ ಆದ್ರೆ ರಿಲೆವೆಂಟ್ ಆಗತ್ತೆ. ಆ ರಿಲೇಷನ್ ಅಂದ್ರೆ ಯಾವ್ದಕ್ಕೆ ಅಂತ ಹೇಳ್ತಾರೆ. ಸೊ ಬ್ಲಡ್, ಮ್ಯಾರೇಜ್ ಮತ್ತೆ ಅಡಾಪ್ಷನ್, ಒಂದು ರಕ್ತ ಸಂಬಂಧ, ಮದುವೆ ಮುಖಾಂತರ ಅಥವಾ ಅಡಾಪ್ಷನ್ ಮಾಡ್ಕೊಂಡ್ರು ಅಂತ. ಸೊ ಈ ಒಪಿನಿಯನ್ ನಾವಿಲ್ಲಿ ನೋಡಿದ್ದು 32 ಹೇಳುವಂತದ್ದು, ಇದು ಈ ಎಕ್ಸಾಂಪಲ್ ಕೊಟ್ಟಿದ್ದು ನಾನು ನಿಮ್ಗೆ ಈ ಡೈನ್ ಡಿಕ್ಲರೇಷನ್ ಜೊತೆ ಬರುವಂತಹ ಬೇರೆ ಬೇರೆ ಸೆಕ್ಷನ್ಸ್ ಗಳ ಜೊತೆ. ಇಲ್ಲಿ ನಾವು ನೋಡ್ತಾ ಇರುವಂತದ್ದು ರಿಲೇಷನ್ ಬಗ್ಗೆ ಸಂಬಂಧಪಟ್ಟ ಒಪಿನಿಯನ್ ಯಾವಾಗ ರೆಲೆವೆಂಟ್ ಆಗತ್ತೆ ಅಂತ. ಸೊ ಆನ್ಸರ್ ಇದಕ್ಕೆ ಸೆಕ್ಷನ್ 50 ಬರುತ್ತೆ, ಒಪಿನಿಯನ್ ಆಫ್ ರಿಲೇಶನ್ಶಿಪ್. ಅಂದ್ರೆ ಇದು ಡೈರೆಕ್ಟ್ ಒಬ್ಬ ವ್ಯಕ್ತಿ ಬಂದು ಹೇಳುವಂತದ್ದು ಸೆಕ್ಷನ್ 50 ಅಲ್ಲಿ. ಸೆಕ್ಷನ್ 32 5 ಆದ್ರೆ ಈ ವ್ಯಕ್ತಿ ಹೇಳಿದಿದ್ದ, ಈಗ ಅವನಿಲ್ಲ ಸತ್ತೋದ ಅಂತ ಇನ್ನೊಬ್ರು ಬಂದು ಹೇಳೋದು. ಓಕೆ, ಈಗ ಅದು ಡಿವೋರ್ಸ್ ಕೇಸಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಅವರ ಇದು ಸಂಬಂಧ ಹದಗೆಟ್ಟಿದೆ, ಗಂಡ ಹೆಂಡತಿ ಸಂಬಂಧ ಹದಗೆಟ್ಟಿದೆ ಅಂತ ತಾಯಿ ಬಂದು ಹೇಳ್ತಾಳೆ. ಅದು ರಿಲೇಷನ್, ಅದು ಒಪಿನಿಯನ್ ರಿಲೆವೆಂಟ್ ಆಗತ್ತೆ. ಬಹುಶಃ ಅವರು ಸರಿ ಇರ್ಲಿಲ್ಲ ಅಂತ ಹೇಳಿ ಒಪಿನಿಯನ್ ಅಷ್ಟೇ ಅದು, ಆಯ್ತಾ. ಇಟ್ಸ್ ನಾಟ್ ಇದು ಐ ವಿಟ್ನೆಸ್ ಅಂತ ಅಲ್ಲ, ಒಪಿನಿಯನ್. ಸೊ ಈ ರಿಲೇಶನ್ಶಿಪ್ ಅಂದ್ರೆ ಏನು ಅಂತ ಕೇಳುವಂಥದ್ದು ಅದೇ, ಬೈ ಬ್ಲಡ್, ಮ್ಯಾರೇಜ್ ಆರ್ ಅಡಾಪ್ಷನ್. ಸಿ ಇಸ್ ದಿ ಆನ್ಸರ್. Under which of the following sections previous good character is relevant in criminal cases?
ಈಗ ನೋಡಿ ಕ್ಯಾರೆಕ್ಟರ್ ಕೂಡ ಬಹಳ ಮುಖ್ಯ ಆಗತ್ತೆ. ಆ ಕ್ಯಾರೆಕ್ಟರ್ ಬಗ್ಗೆ 52, 53, 54, 55 ಎಲ್ಲ ಇದೆ. 52 to 55 ತನಕ ನಾವು ಹೇಳ್ಬೋದು. ಸೊ ಯಾವಾಗ ಸಿವಿಲ್ ಕೇಸಸ್ ಅಲ್ಲಿ ರಿಲೆವೆಂಟ್, ಕ್ರಿಮಿನಲ್ ಕೇಸಸ್ ಅಲ್ಲಿ ರಿಲೆವೆಂಟ್ ಅಂತ ಹೇಳಿ ನಾವು ಅದರಲ್ಲಿ ಕಾಣ್ತೇವೆ. ಸೊ ಎಲ್ಲ ಸಂದರ್ಭದಲ್ಲೂ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಅನ್ನ ಇವನು ಒಳ್ಳೆ ವ್ಯಕ್ತಿ ಅಥವಾ ಇವನು ಕೆಟ್ಟ ವ್ಯಕ್ತಿ ಅಂತ ಹೇಳಿ ಕ್ಯಾರೆಕ್ಟರ್ ಬಗ್ಗೆ ತಂದ್ರು ಕೋರ್ಟ್ ನೋಡತ್ತೆ ಇದು ಸಿವಿಲ್ ಕೇಸ್ ಕ್ರಿಮಿನಲ್ ಕೇಸ್ ಅಂತ ನೋಡ್ಕೊಂಡು ಅದನ್ನ ರಿಲೆವೆಂಟ್ ಇರ್ರಿಲೆವೆಂಟ್ ಅಂತ ಮಾಡತ್ತೆ. ಕ್ರಿಮಿನಲ್ ಕೇಸ್ ಅಲ್ಲಾದ್ರೆ ಅವನು ಮುಂಚೆ ಒಳ್ಳೆ ವ್ಯಕ್ತಿ ಆಗಿದ್ದ ಹೇಳುವಂತದ್ದು ಅದು ಸೆಕ್ಷನ್ 53 ಅಲ್ಲಿ ರೆಲೆವೆಂಟ್ ಆಗತ್ತೆ. ನೆಕ್ಸ್ಟ್, ಕ್ಯಾರೆಕ್ಟರ್ ಆಸ್ ಅಫೆಕ್ಟಿಂಗ್ ಡ್ಯಾಮೇಜಸ್ has been discussed in which one of the following sections of the Indian Evidence Act? Section 55, 56, 57 and 58. ಡ್ಯಾಮೇಜಸ್ ಬಗ್ಗೆ ಸಂಬಂಧಪಟ್ಟ ಹಾಗೆ ಯಾವುದು ಇರುವಂತದ್ದು ಅಂತ ಅದು 55 ಹೇಳುತ್ತೆ. ಸಿವಿಲ್ ಕೇಸಸ್ ಅಲ್ಲಿ ಆದ್ರೂ ಈಗ ಒಂದ್ ವೇಳೆ ಮೇಂಟೆನೆನ್ಸ್ ಕೊಡುವಾಗ ಅಥವಾ ಬೇರೆ ಯಾವ್ದಾದ್ರು ಕೊಡುವಾಗ ಅವರ ಕ್ಯಾರೆಕ್ಟರ್ ಬಹಳ ರೆಲೆವೆಂಟ್ ಆಗತ್ತೆ. ಡ್ಯಾಮೇಜಸ್ ಎಷ್ಟು ಅಂತ ನಿರ್ಧಾರ ಮಾಡ್ಲಿಕ್ಕೆ ಕ್ಯಾರೆಕ್ಟರೇ ಮುಖ್ಯ ಆಗಿರತ್ತೆ. ಅಂತ ಸಂದರ್ಭದಲ್ಲಿ ಆ ಕ್ಯಾರೆಕ್ಟರ್ನ ನೀವು ಎವಿಡೆನ್ಸ್ ಅದ್ರ ಬಗ್ಗೆ ಎವಿಡೆನ್ಸ್ ಮಾಡಬಹುದು ಅಂತ ಸೆಕ್ಷನ್ 55 ಹೇಳುತ್ತೆ. ನೆಕ್ಸ್ಟ್, ಫ್ಯಾಕ್ಟ್ಸ್ ಅಡ್ಮಿಟೆಡ್ ನೀಡ್ ನಾಟ್ ಬಿ ಪ್ರೂವ್ಡ್. ಈಗ ಕೆಲವೊಂದು ವಿಷಯಗಳನ್ನ ಪ್ರೂವ್ ಮಾಡೋ ಅವಶ್ಯಕತೆನೇ ಇಲ್ಲ. ಆಲ್ರೆಡಿ ಅಡ್ಮಿಟ್ ಆಗಿದ್ರೆ ಅಡ್ಮಿಷನ್ ಬಂದ್ಬಿಟ್ಟಿದ್ರೆ ಆ ವಿಷಯದ ಬಗ್ಗೆ ಮತ್ತೆ ಹೊಸ ಇನ್ನೊಂದು ಎವಿಡೆನ್ಸ್ ತರಬೇಕಂತ ಇಲ್ಲ. ಸೊ ಅದು ಹೇಳುವಂತದ್ದು ಸೆಕ್ಷನ್ 58 ಅಲ್ಲಿ. ಇದು ಬಹಳ ಮುಖ್ಯ. ಜಜ್ಮೆಂಟ್ ಅಲ್ಲೆಲ್ಲ ಅಡ್ಮಿಷನ್ಸ್ ಗಳ ಮೇಲೆ ನೀವು ಎಷ್ಟೋ ಸಲ ಜಜ್ಮೆಂಟ್ ಮಾಡೋದಿರತ್ತೆ ಅಥವಾ ಕೆಲವೊಂದು ವಿಷಯಗಳ ಬಗ್ಗೆ ಡಿಸ್ಕಷನ್ ಆದ್ರೂ ಮಾಡ್ಲಿಕ್ಕಿರತ್ತೆ. ಆವಾಗ ನೀವು ಹೇಳ್ಬೇಕಾಗತ್ತೆ ಅಡ್ಮಿಷನ್ಸ್ ಆರ್ ಅಂದ್ರೆ ಅಡ್ಮಿಟೆಡ್ ಫ್ಯಾಕ್ಟ್ಸ್ ನೀಡ್ ನಾಟ್ ಬಿ ಪ್ರೂವ್ಡ್ ಆಸ್ ಪರ್ ಸೆಕ್ಷನ್ 58. ಸೊ ಈ ಸೆಕ್ಷನ್ ಅನ್ನು ಬಂದ್ಬಿಟ್ರೆ ಅಲ್ಲಿ ಬಹಳ ದಿಸ್ ಇಸ್ ರೆಲೆವೆಂಟ್ ಅಂಡರ್ ಸೆಕ್ಷನ್ 58 ಅಂತ ಹೇಳಿ ಹಾಕಿದ್ರೆ ನಿಮ್ಮ ಆನ್ಸರ್ ಇನ್ನು ಪ್ರಿಸೈಸ್ ಆಗತ್ತೆ. ನೆಕ್ಸ್ಟ್, ಅಕಾರ್ಡಿಂಗ್ ಟು ಸೆಕ್ಷನ್ 59 ಕಂಟೆಂಟ್ಸ್ ಆಫ್ ಅ ಡಾಕ್ಯುಮೆಂಟ್ಸ್. ಒಂದು ಡಾಕ್ಯುಮೆಂಟ್ ಅನ್ನ ಹೇಗೆ ಪ್ರೂವ್ ಮಾಡಬಹುದು ಅಂತ ಹೇಳಿ ಸೆಕ್ಷನ್ 59 ಹೇಳುತ್ತೆ ಎಲ್ಲಾ ಫ್ಯಾಕ್ಟ್ಸ್ ಗಳನ್ನ ಓರಲ್ ಎವಿಡೆನ್ಸ್ ಮುಖಾಂತರ ನೀವು ಪ್ರೂವ್ ಮಾಡಬಹುದು. ಸಾಕು, ಓರಲ್ ಎವಿಡೆನ್ಸ್ ಇದ್ರೆ ಸಾಕು. ಆದ್ರೆ ಒಂದು ಡಾಕ್ಯುಮೆಂಟ್ ಹೀಗಿದೆ ಅದ್ರಲ್ಲಿ ಹೀಗೆ ಬರ್ಕೊಂಡಿದೆ ಅಂತ ಪ್ರೂವ್ ಮಾಡ್ಲಿಕ್ಕೆ ನೀವು ಓರಲ್ ಎವಿಡೆನ್ಸ್ ತಂದ್ರೆ ಸಾಕಾಗೋದಿಲ್ಲ. ಅದ್ರ ಬದಲು ಡಾಕ್ಯುಮೆಂಟ್ಸ್ ಅನ್ನೇ ತರಬೇಕು ಅಂತ ಹೇಳುವಂತದ್ದೇ ಸೆಕ್ಷನ್ 59. ಒಂದು ಡಾಕ್ಯುಮೆಂಟ್ಸ್ ನ ಕಂಟೆಂಟ್ಸ್ ಅನ್ನ ಹೇಗೆ ಪ್ರೂವ್ ಮಾಡಬೇಕು? ಆಲ್ ಫ್ಯಾಕ್ಟ್ಸ್ ಎಕ್ಸೆಪ್ಟ್ ದಿ ಕಂಟೆಂಟ್ಸ್ ಆಫ್ ದ ಡಾಕ್ಯುಮೆಂಟ್ಸ್ ಅಂತ ಇದೆ ಅಲ್ವಾ. ಸೊ ಎಲ್ಲ ಫ್ಯಾಕ್ಟ್ಸ್ ಅನ್ನು ಓರಲ್ ಎವಿಡೆನ್ಸ್ ಮುಖಾಂತರ ಪ್ರೂವ್ ಮಾಡಬಹುದು ಎಕ್ಸೆಪ್ಟ್ ಕಂಟೆಂಟ್ಸ್ ಆಫ್ ದಿ ಡಾಕ್ಯುಮೆಂಟ್ಸ್ ಆರ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್. ಸೆಕ್ಷನ್ 59 ಅಲ್ಲಿ ಹೇಳ್ತಾರೆ ಕಂಟೆಂಟ್ಸ್ ಆಫ್ ಅ ಡಾಕ್ಯುಮೆಂಟ್ ಕೆನಾಟ್ ಬಿ ಪ್ರೂವ್ಡ್ ಬೈ ಓರಲ್ ಎವಿಡೆನ್ಸ್. ನೆಕ್ಸ್ಟ್, which of the following section of the Evidence Act recognizes the principle that hearsay evidence is no evidence? ಅಂದ್ರೆ ಈ ಹಿಯರ್ಸೇ ಎವಿಡೆನ್ಸ್ ಅಂತ ಡೈರೆಕ್ಟ್ ಆಗಿ ಎಲ್ಲೂ ಹೇಳಿಲ್ಲ. ಆದ್ರೆ ಅದ್ರ ಬದಲು ಏನ್ ಹೇಳ್ತಾರೆ, ಏನೇ ಓರಲ್ ಎವಿಡೆನ್ಸ್ ಇದ್ರು ಇಟ್ ಹ್ಯಾಸ್ ಟು ಬಿ ಡೈರೆಕ್ಟ್ ಎವಿಡೆನ್ಸ್ ಆಗಿರ್ಬೇಕು. ಸೊ ಅದೇ ಬೆಸ್ಟ್ ಎವಿಡೆನ್ಸ್ ಅಂತ ಹೇಳ್ತಾರೆ. ಸೊ ಈ ಡೈರೆಕ್ಟ್ ಅಂದ್ರೆ ಏನಂದ್ರೆ ಯಾರು ಕಣ್ಣಾರೆ ನೋಡಿರ್ತಾನೆ, ಕಿವಿಯಾರೆ ಕೇಳಿರ್ತಾನೆ, ಗ್ರಹಿಸಿರ್ತಾನೆ ಅಥವಾ ಯಾವ್ದ್ರ ಒಪಿನಿಯನ್ ಮುಖಾಂತರ ಒಪಿನಿಯನ್ ಫಾರ್ಮ್ ಮಾಡಿರ್ತಾನೆ, ಆ ಒಪಿನಿಯನ್ ಅವನೇ ಬಂದು ಹೇಳ್ಬೇಕು ಅಂತ ಹೇಳುವಂತ ವಿಷಯಗಳಿದೆಲ್ಲ. ಸೊ ಅದೇ ಇದು ಹೇಳುವಂತದ್ದು ಹಿಯರ್ಸೇ ಎವಿಡೆನ್ಸ್ ಈಸ್ ನೋ ಎವಿಡೆನ್ಸ್ ಅಂತ ಈ ಪ್ರಿನ್ಸಿಪಲ್ ನಾವು ಸೆಕ್ಷನ್ 60 ಅಲ್ಲಿ ಕಾಣ್ತೇವೆ. Section 62 of the Evidence Act deals with primary evidence, secondary evidence, proof of documents by primary evidence, cases in which secondary evidence relating to documents may be given. 62 ಇಲ್ಲಿ ನೋಡಿ ಪ್ರೈಮರಿ ಎವಿಡೆನ್ಸ್. ಪ್ರೈಮರಿ ಎವಿಡೆನ್ಸ್ ಅಂದ್ರೆ ಆ ಡಾಕ್ಯುಮೆಂಟ್ ಇಟ್ ಸೆಲ್ಫ್, ಯಾವ್ದು ಕೋರ್ಟ್ ನ ಇನ್ಸ್ಪೆಕ್ಷನ್ ಗೆ ತಂದಿರ್ತೀರಿ ಸ್ವತಃ ಆ ಡಾಕ್ಯುಮೆಂಟೇ ಪ್ರೈಮರಿ ಎವಿಡೆನ್ಸ್. ಕೆಲವೊಂದ್ಸಲ ಡಾಕ್ಯುಮೆಂಟ್ಸ್ ಎಕ್ಸಿಕ್ಯೂಟೆಡ್ ಇನ್ ಸೆವೆರಲ್ ಪಾರ್ಟ್ಸ್, ಡಾಕ್ಯುಮೆಂಟ್ ಎಕ್ಸಿಕ್ಯೂಟೆಡ್ ಇನ್ ಕೌಂಟರ್ ಪಾರ್ಟ್ ಅಂತ ಇರುತ್ತೆ. ಆವಾಗ ಯಾವ್ದು ಪ್ರೈಮರಿ ಎವಿಡೆನ್ಸ್ ಆಗತ್ತೆ ಅಂತ ಇದು ಕೆಲವೊಂದ್ಸಲ ಇನ್ ಡೂಪ್ಲಿಕೇಟ್, ಇನ್ ಟ್ರಿಪ್ಲಿಕೇಟ್, ಇನ್ 3 ಪಾರ್ಟ್ಸ್ ಅಂತೆಲ್ಲ ಹೇಳ್ತೇವೆ ನಾವು ಅಲ್ವಾ. ಒಂದು ಡಾಕ್ಯುಮೆಂಟ್ ಅನ್ನ ಸೇಲ್ ಡೀಡ್ ಅನ್ನ 2 ಪಾರ್ಟ್ ಮಾಡಿದ್ದೇವೆ ಅಂತ ಸಂದರ್ಭದಲ್ಲಿ ಬೋತ್ ಆರ್ ಪ್ರೈಮರಿ ಎವಿಡೆನ್ಸ್ ಆಫ್ ಈಚ್ ಅದರ್. ಇದು ಇದರ ಪ್ರೈಮರಿ ಎವಿಡೆನ್ಸ್ ಆಗತ್ತೆ, ಇದು ಇದರ ಪ್ರೈಮರಿ ಎವಿಡೆನ್ಸ್ ಆಗತ್ತೆ. ವೆನ್ ಇಟ್ ಇಸ್ ಎಕ್ಸಿಕ್ಯೂಟೆಡ್ ಇನ್ ಸೆವೆರಲ್ ಪಾರ್ಟ್ಸ್, 2-3 ಭಾಗಗಳಲ್ಲಿ ಮಾಡಿತ್ತು. ಇನ್ನು ಕೌಂಟರ್ ಪಾರ್ಟ್ ಅಂದ್ರೆ ಒಂದು ಎಂಟೈರ್ ಡಾಕ್ಯುಮೆಂಟ್ ಅನ್ನೇ ಅದು ಅರ್ಧ ಆಯ್ತಾ. ಈಗ ಲೀಸ್
ಪಟ್ಟ ಅಂತ ಇರತ್ತೆ, ಇನ್ನೊಂದು ಕಾಬೂಲ್ ನಾಮ ಅಂತ ಇರತ್ತೆ. ಲೆಸ್ಸರ್ ಅಂದ್ರೆ ಇಲ್ಲೆಲ್ಲ ಅದಿಲ್ಲ ಅಷ್ಟು, ಲೆಸ್ಸರ್ ಮಾಡ್ಕೊಡುವಂಥದ್ದು ಪಟ್ಟ ಆಗಿರತ್ತೆ, ಲೆಸ್ಸಿ ಮಾಡ್ಕೊಡುವಂಥದ್ದು ಕಾಬೂಲ್ ನಾಮ ಅಂತ ಇರತ್ತೆ. ಹಾಗಿರುವಾಗ ಈ ಪಟ್ಟ ಇವನ ಪರವಾಗಿ ಸೈನ್ ಆಗಿರತ್ತೆ, ಇವನ ಪರವಾಗಿ ಪ್ರೈಮರಿ ಎವಿಡೆನ್ಸ್, ಆದ್ರೆ ಇವನ ವಿರುದ್ಧ ಸೆಕೆಂಡರಿ ಎವಿಡೆನ್ಸ್. ಇವನ ಅಂದ್ರೆ ಹಾಗೆ ಯೂಸ್ ಮಾಡ್ಬೋದು. ಇದು ಕೂಡ ಈ ಡಾಕ್ಯುಮೆಂಟ್ ಇವನ ಪರವಾಗಿ ಪ್ರೈಮರಿ ಎವಿಡೆನ್ಸ್, ಇವನ ವಿರುದ್ಧ ಸೆಕೆಂಡರಿ ಎವಿಡೆನ್ಸ್. ಅಂದ್ರೆ ಯಾರು ಮಾಡಿರ್ತಾರೆ, ಈಚ್ ಇಸ್ ಪ್ರೈಮರಿ ಎವಿಡೆನ್ಸ್ ಆಫ್ ದಿ ಕಂಟೆಂಟ್ಸ್ ಆಫ್ ದಿ ರೆಸ್ಟ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಆಸ್ ಅಗೇನ್ಸ್ಟ್ ದ ಪಾರ್ಟೀಸ್ ಎಕ್ಸಿಕ್ಯೂಟಿಂಗ್ ಇಟ್. ಇದು ಬೈ ಯೂನಿಫಾರ್ಮ್ ಪ್ರೋಸೆಸ್ ಮಾಡಿದ್ರೆ, ಈಗ ಒಂದು ಬ್ಯಾನರ್ ಮಾಡ್ತೇವೆ, ನಾನು 10 ಬ್ಯಾನರ್ ಮಾಡ್ತೇನೆ, ಒಂದು ಒರಿಜಿನಲ್ ಡಾಕ್ಯುಮೆಂಟ್ ಇರುತ್ತೆ. ಇವೆಲ್ಲವೂ ಇವುಗಳ ಪ್ರೈಮರಿ ಎವಿಡೆನ್ಸ್. ಇದ್ರದ್ದು ಪ್ರೈಮರಿ ಎವಿಡೆನ್ಸ್ ಅಲ್ಲ, ಒರಿಜಿನಲ್ ಪ್ರೈಮರಿ ಎವಿಡೆನ್ಸ್ ಅಲ್ಲ. ಬಟ್ ಒಟ್ಟಿಗೆ ನೀವು ಇದನ್ನ ಪ್ರಿಂಟ್ ಮಾಡಿದಿದ್ರೆ, ಒಂದು ಪ್ರಿಂಟ್ ಈಸ್ ಏನು ಪ್ರೈಮರಿ ಎವಿಡೆನ್ಸ್ ಆಫ್ ಎವ್ರಿ ಅದರ್ ಪ್ರಿಂಟ್ಸ್. ನ್ಯೂಸ್ ಪೇಪರ್ ಇದ್ರೆ ಒಂದು ನ್ಯೂಸ್ ಪೇಪರ್, ಎಲ್ಲಾ ನ್ಯೂಸ್ ಪೇಪರ್ಗಳದ್ದು ಪ್ರೈಮರಿ ಎವಿಡೆನ್ಸ್. ಅದೇ ನಾಟ್ ದಿ ಪ್ರೈಮರಿ ಎವಿಡೆನ್ಸ್ ಆಫ್ ದಿ ಒರಿಜಿನಲ್ ನ ಪ್ರೈಮರಿ ಎವಿಡೆನ್ಸ್ ಅದು ಆಗೋದಿಲ್ಲ. So it deals with primary evidence. Next, so under which of the following section of the Indian Evidence Act the contents of the electronic records may be proved? So idu I saw that Sohin had reported this question. Idu question hegagide andre section 65A ಏನು ಹೇಳುತ್ತೆ, ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಯಾವ ರೀತಿ ಪ್ರೂವ್ ಮಾಡಬೇಕು ಅಂದ್ರೆ ಯಾವುದು ಫಸ್ಟ್ ಅಡ್ಮಿಸಿಬಲ್ ಆಗತ್ತೆ ಅಂತ ಹೇಳ್ತಾರೆ. ಸೆಕ್ಷನ್ 65B ಹೇಗೆ, ಹೌ ಅಂತ ಹೇಳಿ ಹೇಳ್ತಾರೆ ಅಲ್ವಾ. ಸೊ ಹೀಗೆ ಇರುವಾಗ ಈ ಕ್ವಶನ್ ಸ್ವಲ್ಪ ಅಂದ್ರೆ ಆಕ್ಚುಲಿ ದೀಸ್ ಬೋತ್ ಆರ್ ಟೇಕನ್ ಟುಗೆದರ್. ಸೆಕ್ಷನ್ 65 ಹೇಳುತ್ತೆ ದಿಸ್ ಇಸ್ ಆಸ್ ಪರ್ ಸೆಕ್ಷನ್ 65B ನೇ ಯು ಹ್ಯಾವ್ ಟು ಪ್ರೂವ್ ದಿ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಅಂತ ಹೇಳ್ತಾರೆ. ಅರೆ ಕಂಟೆಂಟ್ಸ್ ಇರುವಂತದ್ದು, ಕಂಟೆಂಟ್ಸ್ ಅನ್ನ ಪ್ರೂವ್ ಮಾಡಬಹುದು ಅಂತ ಹೇಳುವಂತದ್ದು ಸೆಕ್ಷನ್ 65 ಒರಿಜಿನ್. ಸೊ ವಿ ಕ್ಯಾನ್ ಟೇಕ್ ದಿಸ್ ಆಸ್ ಎ. As per Sohini what you said, A is the correct answer ಆಗತ್ತೆ. ಅದು ಕ್ವಶನ್ ಸ್ವಲ್ಪ ಇದು ಡೌಟ್ಫುಲ್ ಆಗಿದೆ, ಯಾಕಂದ್ರೆ ನಾವು ಅಂದ್ರೆ ಏನಾಗತ್ತೆ ಅಂದ್ರೆ ಒಟ್ಟಿಗೆ ತಗೊಂಡ್ರೆ ಹೆಚ್ಚಾಗಿದ್ದು ಸೆಕ್ಷನ್ 65 ಎ ಇರೋದಿಲ್ಲ. ಸೊ ಡೈರೆಕ್ಟ್ಲಿ 65B ಅಂತ ಹೇಳ್ಬೋದು. ಕ್ವಶನ್ ಅನ್ನು ಸ್ವಲ್ಪ ಚೇಂಜ್ ಮಾಡ್ತಾನೆ. ಈ ರೀತಿ ಸ್ವಲ್ಪ ಹೀಗೆ ಕ್ವಶನ್ಸ್ ಕೇಳಲಿಕ್ಕಿಲ್ಲ, ಆದ್ರೆ ಆನ್ಸರ್ ಇದೆ ಅಂತ ಹೇಳಿದಿದ್ರು ಸಮ್ವೇರ್ ಇನ್ ಒಂದಿದ್ರಲ್ಲಿ, ಯಾವುದು ಒಂದು ಎಕ್ಸಾಮ್ ಅಲ್ಲಿ ಸೆಕ್ಷನ್ 65B ಅಂತ ಹೇಳಿದಿದ್ರು. ಮೇ ಬಿ ಪ್ರೂವ್ಡ್ ಇನ್ ದಿ ಮ್ಯಾನರ್ ಅಂತ ಕೊಟ್ಟಿದ್ರೆ ಆವಾಗ ಡೈರೆಕ್ಟ್ ಸೆಕ್ಷನ್ 65B ಅಂತ ಆಗತ್ತೆ. ಆಯ್ತಾ? ಸೊ ಇದಕ್ಕೆ ನಾನು ಐ ವಾಂಟ್ ಚೂಸ್ ಟು ಆನ್ಸರ್ ಬಿಕಾಸ್ ಇದು ಆಗತ್ತೆ. ಕ್ವಶನ್ ಹೇಗೆ ಅಂತ ಹೇಳುವಂತದ್ರ ಮೇಲೆ ಹೋಗತ್ತೆ. ಡೈರೆಕ್ಟ್ ನಾವು ಹೇಳೋದಾದ್ರೆ ಇಫ್ ದ ಒರಿಜಿನ್ ಫಾರ್ ಪ್ರೂವಿಂಗ್ ಕಂಟೆಂಟ್ಸ್ ಅದು ಸೆಕ್ಷನ್ 65A. ಅದೇ 65A ಅಲ್ಲೇ ಇಟ್ ಕ್ಯಾನ್ ಬಿ ಪ್ರೂವ್ಡ್ ಇನ್ ಅಕಾರ್ಡೆನ್ಸ್ ವಿತ್ 65B ಅಂತ ಹೇಳಿದಕ್ಕೆ ವಿ ಕೆನಾಟ್ ಡಿನೈ 65B ಆಲ್ಸೋ. 65B ಅನ್ನು ಡಿನೈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಸ್ವಲ್ಪ ಚೇಂಜ್ ಮಾಡಿ, ಅಂದ್ರೆ ಹೀಗೂ ಇದು ಬರತ್ತೆ, ಆಂಬಿಗ್ವಿಟಿ ಇರುವಂತ ಕ್ವಶನ್ಸ್ ಗಳು ಬರ್ತವೆ. ಆಯ್ತಾ? ಹಾಗಿರುವಾಗ ಯು ಚೂಸ್ ವಾಟ್ ಎವರ್ ಇಸ್ ಪ್ರಾಪರ್. ನಿಮಗೆ ಲೇಟರ್ ಕೆಲವೊಂದ್ಸಲ ಅದನ್ನ ಆಬ್ಜೆಕ್ಟ್ ಮಾಡಿದ್ರೆ ಗ್ರೇಸ್ ಮಾರ್ಕ್ಸ್ ಎಲ್ಲ ಸಿಗುವಂತ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಅಟೆಂಪ್ಟ್ ಮಾಡದೆ ಬರಬೇಡಿ. ಅಟೆಂಪ್ಟ್ ಮಾಡಿ ಯಾವುದೇ ಕ್ವಶನ್ಗೂ ಸಹ, ನಿಮ್ಗೆ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಅಲ್ಲ, ಅದಕ್ಕೆ. ಅಂಡರ್ ಸಬ್ಸೆಕ್ಷನ್ 5C of section 65B of Indian Evidence Act, a computer output shall be taken to have been produced by a computer. ಇಟ್ಸ್ ಅ ವೆರಿ ಲೆಂದಿ ಸೆಕ್ಷನ್. ಆದ್ರೆ ಅದು ಜಸ್ಟ್ ನಾನು ಒಂದಿನ ಹೇಳ್ತೇನೆ ಹೇಗೆ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಅನ್ನ ಹೇಗೆ ಪ್ರೂವ್ ಮಾಡ್ಬೋದು ಅಂತ. ಅದಕ್ಕೆ ಅದ್ರಲ್ಲಿ ಈ ಒಂದು ಪ್ರಾವಿಷನ್ ಹೇಳುತ್ತೆ, ಕಂಪ್ಯೂಟರ್ ಔಟ್ಪುಟ್ ಶಾಲ್ ಬಿ ಟೇಕನ್ ಟು ಹ್ಯಾವ್ ಬಿನ್ ಪ್ರೊಡ್ಯೂಸ್ಡ್ ಬೈ ಕಂಪ್ಯೂಟರ್ ವೆದರ್ ಇಟ್ ವಾಸ್ ಪ್ರೊಡ್ಯೂಸ್ಡ್ ಬೈ ಇಟ್ ಡೈರೆಕ್ಟ್ಲಿ ವಿತ್ ಆರ್ ವಿತೌಟ್ ಹ್ಯೂಮನ್ ಇಂಟರ್ವೆನ್ಷನ್ ಬೈ ಮೀನ್ಸ್ ಆಫ್ ಎನಿ ಅಪ್ರೋಪ್ರಿಯೇಟ್ ಎಕ್ವಿಪ್ಮೆಂಟ್. ಅದು ನಾನು ಫುಲ್ ಹೇಳಿದವ್ರದ್ದು ಇದು ಅರ್ಥ ಆಗೋದಿಲ್ಲ, ಇದು ನೆನ್ಪಿಟ್ಕೊಳ್ಳಿ. ಸಿ ಇಸ್ ದಿ ಆನ್ಸರ್.
ಆಯ್ತಾ. ಇದನ್ನ ವಿತ್ ಆರ್ ವಿತೌಟ್ ಹ್ಯೂಮನ್ ಇಂಟರ್ವೆನ್ಷನ್ ಅಂತ ನೆನ್ಪಿಟ್ಕೊಳ್ಳಿ. ಒಂದು ನಾನು ಮತ್ತೆ ಇದು ರೆಫರೆನ್ಸ್ ಬಂದಾಗ ಐ ವಿಲ್ ರೆಫರ್ ದಿಸ್ ಅಗೇನ್. ಸೆಕ್ಷನ್ 65B 5C ಇಷ್ಟು ಲೆಂದಿ ಸೆಕ್ಷನ್ ಅಂತ ಹೇಳ್ಬೋದು. ಓಕೆ. ಸೊ ಟುಡೇ ಐ ವಾಂಟ್ ಆಸ್ಕ್ ಎನಿ ಡೌಟ್ಸ್ ಅಂತ, ಯಾಕಂದ್ರೆ ಡೌಟ್ಸ್ ಇದೆ ನಿಮ್ಗೆ ಎಲ್ರಿಗೂ, ಐ ನೋ ದಿಸ್, ಬಟ್ ಗ್ರಾಜುಯಲಿ ಇಟ್ ವಿಲ್ ಬಿ ಕ್ಲಾರಿಫೈಡ್. ಅದ ಒಂದೊಂದೇ ನೀವು ಮತ್ತೆ ರಿಪೀಟ್ ಬಂದಾಗ ಇನ್ನೂ ಕ್ಲಾರಿಟಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಟುಡೇ ಇವತ್ತು ಏನ್ ಮಾಡ್ಬೇಕಂದ್ರೆ ಯಾವ್ಯಾವ ತರದ ರಿಲೆವೆಂಟ್ ಫ್ಯಾಕ್ಟ್ಸ್ ಗಳ ಬಗ್ಗೆ ನೋಡಿದ್ರಿ, ಕ್ಯಾರೆಕ್ಟರ್, ಜಡ್ಜ್ಮೆಂಟ್, ಮತ್ತೆ ಪ್ರೈಮರಿ ಎವಿಡೆನ್ಸ್, ಡಾಕ್ಯುಮೆಂಟರಿ ಎವಿಡೆನ್ಸ್, ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್, ರೆಸ್ ಜಸ್ಟೆ, ಮೋಟಿವ್, ಪ್ರಿಪರೇಷನ್, ಕಂಡಕ್ಟ್, ಕಾನ್ಸ್ಪಿರೇಟರ್ಸ್, ಇದು ಅಡ್ಮಿಷನ್, ಕನ್ಫೆಷನ್ಸ್, ಮತ್ತೆ ಯಾವ್ದು ನೋಡಿದ್ರಿ, ರಿಗಾರ್ಡಿಂಗ್ ರಿಲೇಶನ್ಶಿಪ್. ಸೊ ಇದನ್ನೇ ಜಸ್ಟ್ ರಿವೈಸ್ ಮಾಡ್ತಾ ಇರಿ, ಈ ಸೆಕ್ಷನ್ಸ್ ಗಳು ಯಾವ್ದು ಅಂತ ಹೇಳಿ. ಹೆಚ್ಚಾಗಿ ಎವಿಡೆನ್ಸ್ ಆಕ್ಟ್ ಅಲ್ಲಿ ಆ ರೀತಿ ಬರುವಂತದ್ದು, ಆಯ್ತಾ. ಸೊ ಸೆಕ್ಷನ್ 6 to 55 ತನಕ ರೆಲೆವೆಂಟ್ ಫ್ಯಾಕ್ಟ್ಸ್ ಯಾವ್ದಂತ ನಿಮಗೆ ಗೊತ್ತಾಗಿರುವಂತದ್ದು ಮಾರ್ಕ್ ಮಾಡ್ಕೊಳ್ಳಿ. ಓಕೆ.